ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ನಾವಿವತ್ತು ದ ರೆಬೆಲ್ ಅನ್ನೋ ಸೀರೀಸ್ ನ 8th ಪಾರ್ಟ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ 7 ಪಾರ್ಟ್ಸ್ ನೀವೇನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಸೊ ಮಿಸ್ ಮಾಡದೆ ಫಸ್ಟ್ ಅವನ್ನ ನೋಡ್ಕೊಂಡ್ ಬಂದ್ಬಿಡಿ, ಅವಾಗ್ಲೇ 8th ಪಾರ್ಟ್ ನಿಮ್ಗೆ ಅರ್ಥ ಆಗೋದು. ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ, ಅವಾಗ್ಲೇ ನಾವ್ ಹಾಕೋ ಈ ತರ ಇಂಟ್ರೆಸ್ಟಿಂಗ್ ಸೀರೀಸ್ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಬಿಡೋಣ. ಓದ್ ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ, ಗಿಲ್ಡ್ವಾಂಗ್ ಮತ್ತೆ ಅವ್ರ ಗ್ಯಾಂಗ್ ಮೆಂಬರ್ಸ್ ಎಲ್ಲ ಕುತ್ಕೊಂಡು ಪ್ಲಾನ್ ನ ಮಾಡ್ತಾ ಇರ್ತಾರೆ. ಅದ್ರಲ್ಲಿ ಗಿಲ್ಡ್ವಾಂಗು ಆ ಪ್ರಿನ್ಸ್ ಚೆಂಗ್ ನ ನಮ್ ಕೈಯಾರ ಸಾಯಿಸಿದ್ರೆ ನಾವೇ ಸಿಕ್ಕಾಕೊಳ್ಳೋದು, ಅದು ನಮ್ಗೆ ಅಪಾಯ, ಅದರಿಂದ ನಮ್ಗೆ ಹೊರಗಡೆ ಬರಕ್ ಆಗೋದಿಲ್ಲ. ಆದ್ರೆ ರಾಜನ ಯೂಸ್ ಮಾಡಿ ಆ ಪ್ರಿನ್ಸ್ ಚೆಂಗ್ ನ ಸಾಯಿಸೋಣ, ಅದನ್ನ ಅವ್ರ ಕೈಯಿಂದಾನೇ ನಡೆಸಬೇಕು. ಅಷ್ಟೇ ಅಲ್ಲ, ಅವನ್ ಮೇಲೆ ಒಂದು ತಪ್ಪಾದ ಇಂಪ್ರೆಷನ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಹೇಳಿರ್ತಾನೆ. ಅದನ್ನ ಕೇಳಿಸ್ಕೊಂಡು ಅಲ್ಲಿರೋರೆಲ್ಲ ಶಾಕ್ ಆಗ್ತಾರೆ. ನಾವು ಬರೀ ಪ್ರಿನ್ಸ್ ಚೆಂಗ್ ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡಿದ್ವಿ, ಈ ಲಿಸ್ಟ್ ಅಲ್ಲಿ ರಾಜ ಬರ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಗಿಲ್ಡ್ವಾಂಗ್ ಏನೆಲ್ಲ ಪ್ಲಾನ್ ಮಾಡ್ತಾನೆ ಅಂತ ಶಾಕ್ ಅಲ್ಲಿ ಇರ್ತಾರೆ. ಹೇಳ್ಬೇಕಂದ್ರೆ ಮೋಂಗೆ ಕೂಡ ಇದು ಶಾಕ್ ಆಗೇ ಇರುತ್ತೆ. ಆದ್ರೂ ಮೋಂಗೆ ಕೇಳ್ತಾರೆ, ನೀನ್ ಈ ತರ ಒಂದು ಪ್ಲಾನ್ ಮಾಡಿದ್ಯಾ ಅಂದ್ರೆ ಅದು ಸಾಮಾನ್ಯ ಅಲ್ಲ, ಇದನ್ನ ಎಕ್ಸಿಕ್ಯೂಟ್ ಮಾಡಕ್ಕೆ ನಿನ್ನ ಹತ್ರ ಯಾವ್ದಾದ್ರು ಲೀಡ್ ಇದೆಯಾ ಅಂತ ಕೇಳ್ತಾರೆ. ಅದಕ್ಕೆ ಗಿಲ್ಡ್ವಾಂಗ್ ಹೌದಪ್ಪ ಜಿ ಇದೆ ಅಂತ ಹೇಳ್ತಾನೆ. ಇದರಿಂದ ಅಲ್ಲಿರೋರ್ಗೆಲ್ಲ ಒಂದು ನಂಬಿಕೆ ಬರುತ್ತೆ, ಗಿಲ್ಡ್ವಾಂಗ್ ಇದನ್ನ ಸಾಧಿಸ್ತಾನೆ ಅಂತ. ಇನ್ನೊಂದ್ ಕಡೆ ಮಾಹಿಯನ್ನ ತೋರಿಸ್ತಾರೆ. ಅವಳ ಫ್ರೆಂಡ್ಸ್ ಜೊತೆ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇರ್ಬೇಕಾದ್ರೆ ವಯಸ್ಸಾದ ಲೇಡಿ ಒಬ್ರು ಇರ್ತಾರಲ್ಲ, ಅವ್ರು ಕೇಳ್ತಾರೆ, ನಿನ್ನೆ ರಾಜ ತುಂಬಾ ಟೆನ್ಷನ್ ಆಗಿದ್ರು ಅಂತ ಅವ್ರನ್ನ ಸಮಾಧಾನ ಮಾಡಕ್ಕೆ ಹಾಡು ಡ್ಯಾನ್ಸ್ ಎಲ್ಲ ಆಡದಂತೆ, ಅದ್ರಲ್ಲದು ಆ ರಾಜಗೆ ತುಂಬಾನೇ ಇಷ್ಟ ಆಗ್ಬಿಡ್ತಂತೆ, ಗಿಫ್ಟ್ ಏನಾದ್ರು ಕೊಟ್ರ, ಏನ್ ಕೊಟ್ರು ಅಂತ ಕೇಳಿದಾಗ ಮಾಹಿ ಹಂಗೆ ತಲೆಯಲ್ಲಿರೋ ಕ್ಲಿಪ್ ನ ತೆಗೆದು ತೋರಿಸ್ತಾಳೆ. ಅದನ್ನ ನೋಡ್ಬಿಟ್ಟು ಸಂತೋಷ ಪಡ್ತಾರೆ. ಆಹಾ, ನೋಡಕ್ಕೆ ಒರಿಜಿನಲ್ ಗೋಲ್ಡ್ ತರ ಇದೆ, ನೀನ್ ಇದೇ ತರ ಡೈಲಿ ಹೋಗ್ಬಿಟ್ಟು ಅವ್ರನ್ನ ಸಮಾಧಾನ ಮಾಡ್ತಾ ಇದ್ರೆ ಇನ್ನಷ್ಟು ಗಿಫ್ಟ್ ನ ಕೊಡ್ತಾರೆ. ಹೇಳ್ಬೇಕಂದ್ರೆ ರಾಜಾಗ್ ನಿನ್ ಮೇಲೆ ಇಂಟ್ರೆಸ್ಟ್ ಬಂತಂದ್ರೆ ನೀನ್ ರಾಯಲ್ ಕ್ವೀನ್ ಕೂಡ ಆಗ್ಬೋದು ಅಂತ ಹೇಳ್ತಾರೆ. ಇದೇ ಟೈಮ್ ಅಲ್ಲಿ ರಾಜ ಅವ್ರ ಅಸಿಸ್ಟೆಂಟ್ ಒಬ್ರು ಇರ್ತಾರಲ್ಲ, ಅಯ್ಯಪ್ಪ ಡುಮ್ಮಕ್ಕೆ, ಅಯ್ಯಪ್ಪ ಬಂದ್ಬಿಟ್ಟು ಇವತ್ತು ರಾಜನ ಎಂಟರ್ಟೈನ್ ಮಾಡಕ್ಕೆ 4 ಜನ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು 4 ಜನ ಹೆಸರನ್ನ ಕರೀತಾರೆ. ಇದರಲ್ಲಿ ಮಾಹಿಯಾಗ್ ತುಂಬಾನೇ ಶಾಕ್ ಆಗುತ್ತೆ. ಆಕ್ಚುಲಿ ಅವಳು ತುಂಬಾನೇ ನಂಬಿಕೆಯಿಂದ ಇರ್ತಾಳೆ. ನೆನೆ ಇವಳು ಕೊಟ್ಟಿರೋ ಪರ್ಫಾರ್ಮೆನ್ಸ್ ಗೆ ರಾಜ ನೆನ್ಪಿಟ್ಕೊಂಡಿರ್ತಾರೆ, ಇವ್ರನ್ನೇ ಕರೀತಾರೆ ಅಂತ. ಬಟ್ ಮಾಹಿಯನ್ನ ಕರ್ದಿಲ್ಲ, ಅದಕ್ ಬದಲಾಗಿ 4 ಜನನ ಕರೀತಾರೆ. ಅದ್ರಲ್ಲಿ ವಯಸ್ಸಾದ ಲೇಡಿ ಕೂಡ ಒಬ್ರು. ಅವ್ರಿಗಂತೂ ತುಂಬಾ ಸಂತೋಷ ಆಗ್ಬಿಡುತ್ತೆ, ಇನ್ನು ರಾಜ ನನ್ನ ಸೆಲೆಕ್ಟ್ ಮಾಡಿದಾರ ಅಂತ. ಆಮೇಲೆ ಮಾಹಿಯಾ ಹೋಗಿ ಆ ರಾಜ ಅವ್ರ ಅಸಿಸ್ಟೆಂಟ್ ನ ಕೇಳ್ತಾರೆ, ಯಾಕೆ ರಾಜ ನನ್ನ ಸೆಲೆಕ್ಟ್ ಮಾಡಿಲ್ವಾ ಅಂದಾಗ ಅವ್ರು ಹೇಳ್ತಾರೆ, ಹೌದು ಮಾಹಿಯಾ, ನಿನ್ನ ಸೆಲೆಕ್ಟ್ ಮಾಡಿಲ್ಲ. ನೀನ್ ಅನ್ಕೊಂಡಂಗೆ ರಾಜ ಎಲ್ಲಾರ್ ಗಂಡಸಿರ್ತಾರ ಅಲ್ಲ, ಅವ್ರು ಸ್ವಲ್ಪ ಡಿಫ್ರೆಂಟ್. ಅವ್ರನ್ನ ಈ ಅಂದ ಚಂದನೆಲ್ಲ ಇಟ್ಟು ನಿನ್ ಬೆಲೆಗ್ ಬೀಳ್ಸ್ಕೊಳಕ್ ಆಗಲ್ಲ. ಅವ್ರಿಗೆ ಇಂಟ್ರೆಸ್ಟ್ ಇರೋದೇ ಮ್ಯೂಸಿಕ್ ಅಲ್ಲಿ ಮತ್ತೆ ಡ್ಯಾನ್ಸ್ ಅಲ್ಲಿ. ಬೇಕಂದ್ರೆ ಇವತ್ತ ಲೇಡೀಸ್ ಜೊತೆ ನೀನು ಹೋಗು, ನಿನ್ ಪರ್ಫಾರ್ಮೆನ್ಸ್ ನ ಕೊಡು, ಅವಾಗ ನಿನ್ಗೆ ಗೊತ್ತಾಗುತ್ತೆ ಅವ್ರು ನಿನ್ನ ನೆನ್ಪಿಟ್ಕೊಂಡಿದಾರ ಇಲ್ವಾ ಅಂತ. ಹಿಂಗ್ ಹೇಳಿದ ತಕ್ಷಣ ಮಾಹಿಯಾಗಿ ಸ್ವಲ್ಪ ಯೋಚನೆ ಆಗುತ್ತೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವಳು ಹೋಗ್ತಾಳೆ. ಅಲ್ಲೋಗ್ಬಿಟ್ಟು ಪರ್ಫಾರ್ಮೆನ್ಸ್ ಎಲ್ಲ ಕೊಡ್ತಾರೆ. ಆದ್ರೆ ರಾಜ ಮುಖದಲ್ಲಿ ಏನು ರಿಯಾಕ್ಷನ್ ಕಾಣಿಸೋದಿಲ್ಲ. ಕ್ಯಾಶುವಲ್ ಆಗಿ ಯಾವಾಗ ಬಂದ್ ಕುತ್ಕೊಳ್ಳೋ ಕುತ್ಕೊಂಡು ಇವ್ರ ಪರ್ಫಾರ್ಮೆನ್ಸ್ ನೆಲ್ಲ ಕೇಳಿಸ್ಕೊಳ್ತಾರೆ. ಅದ್ರಲ್ಲಿ ರಾಜಗೆ ವಯಸ್ಸಾದ ಲೇಡಿ ಇದ್ರಲ್ಲ, ಅವ್ರ ಪರ್ಫಾರ್ಮೆನ್ಸ್ ತುಂಬಾನೇ ಇಷ್ಟ ಆಗ್ಬಿಡುತ್ತೆ. ಅವ್ರ ಬಗ್ಗೆ ಕೇಳ್ತಾರೆ, ನಿಮ್ ಹೆಸರೇನು ಅಂತ ಹೇಳ್ಬಿಟ್ಟು. ಅವ್ರ ಹೆಸರು ಹೇಳ್ತಾರೆ. ಮತ್ತೆ ಈ ಸಾಂಗ್ ಹೆಂಗ್ ಕಲ್ತ್ಕೊಳ್ರಿ ಏನು ಅಂತ ಕೇಳಿದಾಗ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸರಿ, ನಿಮ್ ಕೈಯಲ್ಲಿದೆಲ್ಲ ಇನ್ಸ್ಟ್ರೂಮೆಂಟ್, ಅದ್ರ ಹೆಸರು ಏನು ಅಂತ ಕೇಳಿದಾಗ ಇದ್ರ ಹೆಸರು ರಿಬ್ಬನ್ ಅಂತ ಹೇಳ್ತಾಳೆ. ರಿಬ್ಬನ್ ಏನು ಅಂತ ಕೇಳಿದಾಗ ನನ್ ತಲೆಯಲ್ಲಿ ಹಾಕೊಂಡಿರೋ ರಿಬ್ಬನ್ ಯಾವಾಗೂ ನನ್ ಜೊತೆನೆ ಇರುತ್ತೆ, ಈ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಕೂಡ ನನ್ ಜೊತೆನೆ ಇರುತ್ತೆ ಅಂತ, ಅದಕ್ಕೂ ರಿಬ್ಬನ್ ಅಂತ ಹೆಸರಿಟ್ಟೆ ಅಂದಿದ ತಕ್ಷಣ ರಾಜ ಬಿದ್ದು ನಗ್ತಾರೆ. ಯಾವತ್ತು ರಾಜ ಈ ತರ ನಗ್ದಿರೋದನ್ನ ಯಾರು ನೋಡಿರೋದಿಲ್ಲ. ಇವತ್ತು ರಾಜ ಈ ತರ ನಗ್ತಾ ಇರೋದ್ರಿಂದ ಎಲ್ಲರೂ ಸಂತೋಷ ಪಡ್ತಾರೆ. ಅದ್ರಲ್ಲಿ ಆಯಮ್ಮಂತೂ ತುಂಬಾ ಸಂತೋಷ ಪಟ್ಬಿಡ್ತಾಳೆ. ರಾಜನ್ ಯಾರು ಸಂತೋಷ ಪಟ್ರೆ ಅವ್ರ ಕಡೆಯಿಂದ ಇವ್ರಿಗೆ ದುಡ್ಡೆಲ್ಲ ಸಿಗುತ್ತಲ್ವಾ, ಸ್ವಲ್ಪ ಗಿಫ್ಟ್ ಎಲ್ಲ ಕೊಡ್ತಾರಲ್ವಾ, ಅದಕ್ಕೋಸ್ಕರ. ಅದು ಇದನ್ನ ನೋಡಿ ಮಾಹಿಯಾಗ್ ತುಂಬಾನೇ ಕೋಪ ಬರುತ್ತೆ. ಅದಾದ್ಮೇಲೆ ಹೊರಗಡೆ ಬಂದಾಗ ಅಸಿಸ್ಟೆಂಟ್ ಹೇಳ್ತಾರೆ, ನೋಡ್ದಾ ರಾಜ ನಿನ್ನ ಕೇರೆ ಮಾಡಿಲ್ಲ, ನಾನ್ ಅವಾಗ್ಲೇ ಹೇಳಿಲ್ವಾ ರಾಜ ಎಲ್ಲಾರ್ ಗಂಡಸಿರ್ತಾರ ಅಲ್ಲ, ಅವ್ರ ಬರೀ ಟ್ಯಾಲೆಂಟ್ ನ ಮಾತ್ರ ಗುರ್ತಿಸೋದು, ಅವ್ರನ್ನ ಎಲ್ಲಾ ಗಂಡಸಿರ್ತಾರ ಈಸಿಯಾಗಿ ಬಲೆಗ್ ಬೀಳಿಸ್ಕೊಳಕ್ ಆಗಲ್ಲ, ನಿನಗ್ ತುಂಬಾ ಬೇಜಾರಾಗ್ತಾ ಇರ್ಬೇಕಲ್ವಾ ಅಂತ ಹೇಳಿ ಕಳಿಸ್ಬಿಡ್ತಾರೆ. ಮಾಹಿಯಾಗೂ ಅದೇ ಯೋಚನೆ ಆಗ್ತಾ ಇರುತ್ತೆ. ಇನ್ನೊಂದ್ ಕಡೆ ಇವನ್ನ ತೋರಿಸ್ತಾರೆ. ಎಕ್ಸಾಮ್ ಬರ್ದಿದ್ರಲ್ಲ, ಇವತ್ತು ರಿಸಲ್ಟ್ ಡೇ, ಅದನ್ನ ಒಂದ್ ನೋಟಿಸ್ ಬೋರ್ಡ್ ಮೇಲೆ ಹಾಕಿರ್ತಾರೆ. ಸುಹಾಂತು ನೋಡಕ್ಕೆ ಹೋಗಲ್ಲ, ತುಂಬಾನೇ ಭಯ ಪಡ್ತಾನೆ, ನಾನ್ ಫೇಲ್ ಆಗ್ಬಿಟ್ಟಿರ್ತೀನಿ ಅಂತ. ಆದ್ರೆ ಇವನೇ ಹೆಂಗೋ ಸಮಾಧಾನ ಮಾಡಿ ಕರ್ಕೊಂಡೋಗಿ ನೋಡ್ತಾನೆ. ನೋಡಿದ್ರೆ ಇಬ್ರು ಪಾಸು, ತುಂಬಾ ಸಂತೋಷ ಪಟ್ಬಿಡ್ತಾರೆ. ಅದಾದ್ಮೇಲೆ ಇವ್ರ ಗುರುಗಳು ಇರ್ತಾರಲ್ವಾ, ಅವ್ರ ಕೈಲಿ ಯಾವಾಗ ಒಂದು ಗ್ರೀನ್ ಕಲರ್ ಬಾಲ್ ತರ ಇಟ್ಕೊಂಡಿರ್ತಾರೆ. ಅದನ್ನ ಇವಾಗ ಇವನ್ ಪಾಸ್ ಆದ ಅಂತ ಹೇಳ್ಬಿಟ್ಟು ಇವನ್ಗೆ ಕೊಟ್ಟಿರ್ತಾರೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ಮತ್ತೆ ಅವ್ರ ಗ್ಯಾಂಗ್ ಎಲ್ಲ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಈಗ ಇವ್ರ ಹೆಣ್ಮಕ್ಳ ಕೇಳ್ಕೆ ಮನೆಯನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಪ್ಲಾನ್ ಎಲ್ಲ ಹಾಕ್ಬಿಟ್ರು. ಆದ್ರೆ ಅದಕ್ಕೆ ದುಡ್ಡು ಬೇಕಲ್ವಾ, ಅದಕ್ಕೆ ದುಡ್ಡು ಗವರ್ನರ್ ಕೊಡ್ತಾರೆ. ಅದನ್ನ ನೋಡಿ ಎಲ್ಲರೂ ಶಾಕ್ ಆಗ್ತಾರೆ. ಗವರ್ನರ್ ಹೇಳ್ತಾರೆ, ನನ್ ಕೈಲಾಗಿದ್ದಿಷ್ಟೇ, ಇದನ್ನ ಯೂಸ್ ಮಾಡಿ ನೀವು ಸ್ಟಾರ್ಟ್ ಮಾಡ್ಬೋದು ಅನ್ಕೊಂತೀನಿ, ಅದಕ್ಕೋಸ್ಕರ ಈ ಅಮೌಂಟ್ ಸೆಡೋಗುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಸಂತೋಷವಾಗಿ ಅದನ್ನ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೂ ಮುಂಚೆ ರಿಯಾ ಈ ತರ ಒಂದು ಜಾಗದಲ್ಲಿ ಅಲ್ವಾ ಕೆಲಸ ಮಾಡ್ತಾ ಇದ್ದಿದ್ದು ಮಾಹಿಯಾ ಜೊತೆ. ಸೊ ಅವಳ್ಗ ಆ ಜಾಗ ಬಗ್ಗೆ ಎಲ್ಲ ಚೆನ್ನಾಗೇ ಗೊತ್ತಿರುತ್ತೆ. ಇಲ್ಲೆಲ್ಲ ಅರೇಂಜ್ಮೆಂಟ್ಸ್ ಕೂಡ ಅವಳೇ ನೋಡ್ಕೊಂತಾಳೆ. ಎಲ್ಲ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಆಯ್ತು, ಹೆಣ್ಮಕ್ಳೆಲ್ಲ ಕೂಡ ಬಂದಿರ್ತಾರೆ, ಎಲ್ಲರೂ ಪ್ರಾಕ್ಟೀಸ್ ಎಲ್ಲ ಮಾಡ್ತಾ ಇರ್ತಾರೆ. ಇದನ್ನ ನೋಡಿ ಎಲ್ಲರೂ ಸಂತೋಷ ಪಡ್ತಾರೆ. ಅದೇ ರಿಯಾ ಇದನ್ನ ನೋಡ್ಕೊಂಡು ಹಾಗೆ ಮೈ ಮರೆತು ನೋಡ್ತಾ ಇರ್ತಾಳೆ. ಪಕ್ಕದಲ್ಲೇ ಗಿಲ್ಡ್ವಾಂಗು ಇರ್ತಾನೆ. ಅದನ್ನ ನೋಡ್ಬಿಟ್ಟು ರಿಯಾ ಕೇಳ್ತಾಳೆ, ಇದನ್ನ ನೋಡ್ತಾ ಇದ್ರೆ ನನ್ಗೆ ಮಾಹಿಯಮ್ಮ ನೆನಪು ಬರ್ತಾರೆ, ಅವ್ರು ಇಷ್ಟ ಚೆನ್ನಾಗಿದ್ರಲ್ವಾ ನೋಡಕ್ಕೆ, ನಿಮಗ್ ನೆನಪು ಬರ್ತಾರ ಅಂತ ಕೇಳಿದ್ರೆ ಗಿಲ್ಡ್ವಾಂಗ್ ಏನು ಹೇಳಲ್ಲ, ಮುಖ ಒಂಥರ ಬೇಜಾರ್ ಮಾಡ್ಕೊಳ್ತಾನೆ. ತುಂಬಾ ಲೇಟ್ ಆಯ್ತು, ನೀನೋಗ್ ಮಲ್ಕೋ ಹೋಗು ಅಂತ ಹೇಳ್ಬಿಟ್ಟು ಗಿಲ್ಡ್ವಾಂಗ್ ಅಲ್ಲಿಂದ ಹೊರಟೋಗ್ತಾನೆ. ಆದ್ರೆ ರಿಯಾ ಮಾತ್ರ ಅಲ್ಲೇ ಕುತ್ಕೊಂಡು, ಮಾಹಿಯಮ್ಮ ನೀವ್ ಈಸಿಯಾಗಿ ಬಿಟ್ಬಿಟ್ಟು ಹೊಟ್ಟೋದ್ರಿ, ಆದ್ರೆ ನಾನ್ ಇಷ್ಟಪಡೋರ್ ಜೊತೆ ನಾನ್ ಇವಾಗವರೆಗೂ ಇದೀನಿ ಅಂತ ಹೇಳ್ಕೊಳ್ತಾಳೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ನ ತೋರಿಸ್ತಾರೆ. ಮುಖ್ಯವಾಗಿ ಈ ತರ ಒಂದು ಕೇಳ್ಕೆ ಮನೆಯನ್ನ ಸ್ಟಾರ್ಟ್ ಮಾಡಿದ್ದು ಆ ಪ್ರಿನ್ಸ್ ಚೆಂಗ್ ನ ಹೆಂಗಾದ್ರೂ ಮಾಡಿ ಇವ್ರ ಬಲೆಗ್ ಬೀಳಿಸ್ಕೋಬೇಕು ಅಂತಲ್ವಾ. ಅದ್ರಿಂದ ಹೋತೆಕ್ ಹತ್ರ ಹೋಗಿ ಪ್ಲಾನ್ ಎಲ್ಲ ಹೇಳ್ತಾರೆ. ಅದೇ ತರ ಹೋತೆಕ್ ಹೋಗ್ಬಿಟ್ಟು ಪ್ರಿನ್ಸ್ ಚೆಂಗ್ ಹತ್ರ ಹೇಳ್ತಾರೆ, ನಮ್ ಆಳೊಬ್ಬ ಇದ್ದ ಅಲ್ವಾ ಯಜಮಾನ್ರೆ, ನಿಮ್ಮನ್ನ ಕೂಡ ಕುದುರೆಲ್ ಕರ್ಕೊಂಡು ಹೋಗಿದ್ದ ಅಲ್ವಾ,
ಅವ್ನು ಈ ಹೆಣ್ಮಕ್ಳ ಕೇಳ್ಕೆ ಮನೆಯಲ್ಲಿ ಹೊಸದ ಕೆಲ್ಸಕ್ಕೇನೋ ಜಾಯ್ನ್ ಆದಂಗಿದಾನೆ. ಅಲ್ಲಿ ಇವತ್ತು ನಿಮ್ಗೋಸ್ಕರ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ನ ಅರೇಂಜ್ ಮಾಡಿದಾನಂತೆ. ನೀವು ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೇನೋ, ಬರ್ತೀರಾ ಜಾಗಕ್ಕೆ ಹೋಗೋಣ ಅಂತ ಕರೆದಾಗ ಪ್ರಿನ್ಸ್ ಚೆಂಗ್ ಕೂಡ ಹೇಳ್ತಾರೆ, ಹಾ ನನ್ಗೆ ಇವತ್ತು ತುಂಬಾನೇ ಬರ್ಡನ್ ಆಗಿತ್ತು, ಬನ್ನಿ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಹೇಳ್ಬಿಟ್ಟು ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲೋಗಿ ನೋಡಿದ್ರೆ ಗಿಲ್ವಾಂಗ್ ತುಂಬಾನೇ ಬಿದ್ದು ಗಮನಿಸ್ತಾನೆ. ಅವ್ರ ಶೂನ ತೆಗಿಯೋದು, ಬೇರೆ ಶೂ ಹಾಕೋದು, ಅದನ್ನ ಒರೆಸೋದು ಅಂತ ಇವನ್ ತರ ಮಾಡೋದನ್ನ ನೋಡಿ ಪ್ರಿನ್ಸ್ ಚೆಂಗ್ಗೆ ಅವನ ಮೇಲೆ ಒಂದು ನಂಬಿಕೆ ಬರುತ್ತೆ. ಅವನನ್ನ ಇವ್ರ ಜೊತೆನೆ ಇಟ್ಕೊಂಡಿರ್ತಾರೆ. ಒಳಗಡೆ ಹೋದ್ಮೇಲೆ ಕೂಡ ಅವನನ್ನ ತುಂಬಾನೇ ಚೆನ್ನಾಗಿ ನೋಡ್ಕೊಳ್ತಾನೆ ಗಿಲ್ವಾಂಗು. ಅವ್ನಿಗೆ ಇಷ್ಟವಾಗಿರೋ ಫುಡ್ ಎಲ್ಲ ಮಾಡ್ಸಿರ್ತಾನೆ, ಅವ್ರಿಗೆ ಡ್ರಿಂಕ್ಸ್ ಎಲ್ಲ ಕೊಡ್ತಾರೆ. ಇದನ್ನೆಲ್ಲ ನೋಡಿ ಅರ್ಧ ಯಪ್ಪ ಫ್ಲಾಟೇ ಆಗ್ಬಿಡ್ತಾನೆ. ಸರಿ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಕ್ಕೆ ನಗೋತರ ಏನಾದ್ರು ಪರ್ಫಾರ್ಮೆನ್ಸ್ ಇಟ್ಟಿದ್ಯಾ ಅಂತ ಕೇಳಿದಾಗ ಗಿಲ್ವಾಂಗ್ ಹೇಳ್ತಾನೆ, ಯಜಮಾನ್ರೆ ನೀವ್ ಅದೆಲ್ಲ ಕೇಳ್ಬೇಕಾ, ಇವಾಗ ನೋಡಿ ನೀವು ಅಂತ ಹೇಳ್ಬಿಟ್ಟು ಅಲ್ಲಿ ಹೆಣ್ಮಕ್ಳನ್ನೆಲ್ಲ ಕರ್ಕೊಂಡ್ ಬಂದು ಡ್ಯಾನ್ಸ್ ಆಡಕ್ ಬಿಡ್ತಾರೆ. ಫಸ್ಟ್ ಇದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ ಇಟ್ಟಿದ್ರೇನೋ ಎಲ್ಲರೂ ಭಯಂಕರವಾಗಿ ಮಾಡ್ತಾ ಇದ್ರೆ ಪ್ರಿನ್ಸ್ ಚೆಂಗ್ ಅಂತೂ ತುಂಬಾನೇ ಇಷ್ಟಪಟ್ಟು ಅದನ್ನ ನೋಡ್ತಾ ಇರ್ತಾರೆ, ಮನ್ಸ್ ಬಿಟ್ಟು ನಗ್ತಾ ಇರ್ತಾರೆ. ಇದನ್ನ ನೋಡಿ ಗಿಲ್ವಾಂಗು ಒಂದ್ ಕಡೆ ಸಂತೋಷ ಆಗುತ್ತೆ. ಅದಾದ್ಮೇಲೆ ಅಪ್ಪಂತೂ ಫುಲ್ ಟೈಟ್ ಆಗ್ಬಿಟ್ಟಿರ್ತಾನೆ ಪ್ರಿನ್ಸ್ ಚೆಂಗು. ಈಗ ನೈಸ್ ಆಗಿ ಗಿಲ್ವಾಂಗ್ ಕೇಳ್ತಾನೆ, ಯಜಮಾನ್ರೆ ಅವತ್ತು ರಾಜ ಅವ್ರ ಮನೇಲಿ ನಿಮ್ಗೇನೋ ಒಂದು ಓಲೆ ಕೊಟ್ರಲ್ಲ, ಅದ್ರಲ್ಲಿ ಏನಿತ್ತು, ನೀವ್ಯಾಕ ಅದನ್ನ ಜೋರಾಗಿ ಓದಿಲ್ಲ? ಜೋರಾಗಿ ಓದಿದ್ರೆ ಎಲ್ಲರೂ ಸಂತೋಷ ಪಡ್ಬೋದಾಗಿತ್ತಲ್ವಾ, ನೀವ್ಯಾಕ ಅದನ್ನ ಓದಿಲ್ಲ ಅಂತ ಕೇಳಿದಾಗ ಅದಕ್ಕೆ ಪ್ರಿನ್ಸ್ ಚೆಂಗ್ ಕೇಳ್ತಾರೇನೋ, ನಿನ್ಗೆ ಯಾಕೆ ಇವಾಗ ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು, ನಿನ್ ಕೆಲಸ ಎಷ್ಟು ನೀನ್ ನೋಡು ಅಂತ ಹೇಳ್ತಾನೆ. ಗಿಲ್ವಾಂಗ್ಗೆ ಕೋಪ ಬರುತ್ತೆ, ಆದ್ರೆ ಇದಕ್ ಮೇಲೆ ಕೇಳಿದ್ರೆ ಡೌಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಗಿಲ್ವಾಂಗ್ ಏನು ಕೇಳಲ್ಲ, ಸೈಲೆಂಟ್ ಆಗ್ಬಿಡ್ತಾನೆ. ಅದಾದ್ಮೇಲೆ ಪ್ರಿನ್ಸ್ ಚೆಂಗ್ಗೆ ಯೋಚನೆ ಬರುತ್ತೆ, ಗಿಲ್ವಾಂಗ್ ಹೇಳಿದ್ ಕರೆಕ್ಟೇ ಅಲ್ವಾ, ನಾವ್ಯಾಕೆ ಇದನ್ನ ಎಲ್ಲರ ಹತ್ರ ಹೇಳ್ಕೊಂಡು ಸೆಲೆಬ್ರೇಟ್ ಮಾಡಬಾರ್ದು ಅಂತ. ಅವ್ರಿಗೆ ಅಂತ ಮಂತ್ರಿಗಳು ಇರ್ತಾರಲ್ಲ, ಅವ್ರನ್ನ ಅದ್ರ ಕೆಳಗಡೆ ಇರೋ ಕೆಲಸದಾಳುಗಳನ್ನ ಅವ್ರನ್ನೆಲ್ಲ ಕರೆದು ಒಂದು ಪಾರ್ಟಿ ತರ ಅರೇಂಜ್ ಮಾಡಕ್ ಹೇಳ್ತಾರೆ. ಅದಕ್ ಮುಂಚೆ ಇಲ್ಲಿ ಕೂತ್ಕೊಂಡ್ ಮಾತಾಡ್ಬೇಕಂದ್ರೆ ಆ ರಾಜ ಕೊಟ್ಟಿದ್ ಲೆಟರ್ ಅಲ್ಲಿ ಏನಿತ್ತು ಅಂತ ಅಲ್ಲಿರೋರ್ಗೆಲ್ಲ ಓದಿ ಹೇಳ್ತಾರೆ. ಅದೇನು ಅಂತ ನಮ್ಗೆ ಹೇಳಿರೋದಿಲ್ಲ. ಈ ಪಾರ್ಟಿನ ಅರೇಂಜ್ ಮಾಡೋದು ಬೇರೆ ಎಲ್ಲೂ ಅಲ್ಲ, ಗಿಲ್ವಾಂಗ್ ಈಗ ಕೇಳಿಕೆ ಮನೆ ಒಂದು ಸ್ಟಾರ್ಟ್ ಮಾಡಿರ್ತಾನಲ್ಲ ಆ ಜಾಗದಲ್ಲೇ. ಈ ವಿಷಯ ಗಿಲ್ವಾಂಗ್ಗೆ ಗೊತ್ತಾಗಿದ ತಕ್ಷಣ ಅಲ್ಲಿರೋ ಹೆಣ್ಮಕ್ಳನ್ನೆಲ್ಲ ಕರೆದು ಕೂರಿಸಿ ಒಂದು ಪ್ಲಾನ್ ನ ಹೇಳ್ತಾನೆ. ಈ ಜಾಗಕ್ಕೆ ತುಂಬಾ ಜನ ಬರ್ತಾರೆ, ಒಬ್ಬೊಬ್ಬರನ್ನ ಇಟ್ಕೊಳ್ಳಿ, ಅವ್ರ ಹತ್ರದಿಂದ ಎಷ್ಟು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕಾಗುತ್ತೋ ಅಷ್ಟು ಇನ್ಫಾರ್ಮೇಶನ್ ಕೂಡ ಕಲೆಕ್ಟ್ ಮಾಡಿ, ಅದು ನಮ್ಗೆ ತುಂಬಾನೇ ಇಂಪಾರ್ಟೆಂಟ್, ಎಲ್ಲರೂ ಹುಷಾರಾಗಿರಿ ಅಂತ ಅವ್ನ ಐಡಿಯಾಸ್ ಎಲ್ಲ ಕೊಡ್ತಾ ಇರ್ತಾನೆ. ಇವ್ರು ಪ್ಲಾನ್ ಮಾಡಿದ್ದಾರನೆ ಅವತ್ ಅವ್ರ ಮನೇಲೆ ಪಾರ್ಟಿ ಎಲ್ಲ ನಡೆಯುತ್ತೆ. ಎಲ್ಲರೂ ಎಷ್ಟೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕೋ ಮಾಡ್ಕೊಳ್ತಾರೆ. ಎಲ್ಲರೂ ಅದ್ರ ಬಗ್ಗೆನೆ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ಅರಮನೆನ ತೋರಿಸ್ತಾರೆ. ಅಲ್ಲಿ ರಾಜ ಹತ್ರ ಇರೋ ಮಂತ್ರಿಗಳೆಲ್ಲ ಒಂದು ವಿಷಯ ಬಗ್ಗೆ ಮಾತಾಡ್ತಾ ಇರ್ತಾರೆ. ಏನಂದ್ರೆ ಯಾವ್ದೋ ಒಂದು ಗ್ಯಾಂಗು ಹಸುಗಳನ್ನೆಲ್ಲ ಸಾಯಿಸಿ ಆ ಮಾಂಸನ ಇಟ್ಟು ಪಾರ್ಟಿ ಎಲ್ಲ ಮಾಡ್ಕೊಂಡಿದ್ದಾರೆ ಅಂತ. ಅದ್ರ ಬಗ್ಗೆ ಏನೋ ಒಂದು ದೊಡ್ಡ ಪ್ರಾಬ್ಲಮ್ ನಡೀತಾ ಇರುತ್ತೆ. ಜೊತೆಗೆ ಅದ್ರ ಬಗ್ಗೆ ಹೋರಾಟ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಇದನ್ನೆಲ್ಲ ರಾಜ ಕೇರ್ ಮಾಡೋ ತರನೇ ಇಲ್ಲ. ನೀವ್ ಈ ತರ ಎಲ್ಲ ಒಂದು ಹೋರಾಟ ಮಾಡ್ತೀರಾ, ಅದನ್ನೆಲ್ಲ ನಾನ್ ಕಿವಿಗೆ ಹಾಕೋಬೇಕಾ, ತಲೆಗೆ ಹಾಕೋಬೇಕಾ ಅನ್ನೋ ತರ ಕೇರ್ಲೆಸ್ ಆಗಿರ್ತಾರೆ. ಇದ್ರ ಬಗ್ಗೆ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ. ಇನ್ನೊಂದ್ ಕಡೆ ರಿಯಾ ಕೂಡ ಇದ್ರ ಬಗ್ಗೆನೆ ಹೇಳ್ತಾ ಇರ್ತಾಳೆ. ಈ ರಾಜ ನೋಡೋದಕ್ಕೆ ಫಸ್ಟ್ ಇದ್ದಿದ್ ರಾಜ ತರ ಇಲ್ಲ, ಅವ್ರು ಯಾವ್ದನ್ನು ಅಷ್ಟಾಗಿ ಕೇರ್ ಮಾಡ್ಕೊಳ್ಳೋದಿಲ್ಲ. ಅದ್ರಲ್ಲಿ ಮುಖ್ಯವಾಗಿ ರಾಜಗೆ ರೂಮರ್ಸ್ ಮೇಲೆಲ್ಲ ತುಂಬಾನೇ ಇಂಟ್ರೆಸ್ಟ್ ಅಂತೆ, ಅದಕ್ಕೆಲ್ಲ ತುಂಬಾನೇ ಮುಖ್ಯತ್ವ ಕೊಡ್ತಾರೆ ಅಂತ ಹೇಳಿದ ತಕ್ಷಣ ಗಿಲ್ವಾಂಗು ಸಡನ್ ಆಗಿ ಒಂದ್ ಪ್ಲಾನ್ ನ ಮಾಡ್ತಾನೆ. ಏನಂದ್ರೆ ಈ ಪ್ರಿನ್ಸ್ ಚೆಂಗ್ ಬಗ್ಗೆ ನಾವೊಂದು ವದಂತಿನ ಎಬ್ಸಿ ಬಿಡೋಣ. ಯಾಕಂದ್ರೆ ವದಂತಿಗಳಿಗೆ ಅಂದ್ರೆ ರೂಮರ್ಸ್ ಗೆ ಯಾವ್ದೊಂದು ಸಾಕ್ಷಿ ಆಧಾರ ಬೇಡ. ಅದ್ ಎಲ್ ಸ್ಟಾರ್ಟ್ ಆಯ್ತು, ಯಾರ ಹತ್ರ ಹೋಗಿ ಮುಗಿಯುತ್ತೆ ಅಂತ ಕೂಡ ಗೊತ್ತಾಗೋದಿಲ್ಲ. ಅದು ಸ್ಟ್ರೇಟ್ ಆಗಿ ರಾಜ ಕಿವಿಗ್ ಬೀಳೋವರೆಗೂ ನಾವ್ ಈ ಕೆಲ್ಸನ ಮಾಡ್ಬೇಕು. ಚಿಕ್ಕದಾಗ ನಾವ್ ಒಂದ್ ಬೆಂಕಿ ಹಚ್ಚಿ ಬಿಟ್ರೆ ಸಾಕು, ರಾಜ ಕಿವಿಯಾಗ ಸ್ಟ್ರೇಟ್ ಆಗಿ ಹೋಗಿ ಬೀಳತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಏನ್ ಪ್ಲಾನ್ ಮಾಡ್ತಾರೆ ಅಂದ್ರೆ ಪ್ರಿನ್ಸ್ ಚೆಂಗ್ ಬಂದು ಈ ಅರಸಾಂಗದ ದುಡ್ಡನ್ನ ಕುಡಿಯೋದಕ್ಕೆ, ಪಾರ್ಟಿಗಳು ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾ ಇದಾರೆ, ಮತ್ತೆ ಕೇಳ್ಕೆ ಮನೆಗಳಿಗೆಲ್ಲ ಕೊಟ್ಟು ವೇಸ್ಟ್ ಮಾಡ್ತಾ ಇದಾರೆ ಅಂತ ಒಂದು ವದಂತಿನ ಎಬ್ಸಿ ಬಿಡ್ತಾರೆ. ಒಂದು ರೂಮರ್ ನ ಸ್ಪ್ರೆಡ್ ಮಾಡ್ತಾರೆ. ಅದು ಹಂಗು ಹಿಂಗು ಕರೆಕ್ಟ್ ಆಗಿ ರಾಜ ಮನೆವರೆಗೂ ಹೊರಟೋಗುತ್ತೆ. ಅಲ್ಲಿರೋ ಕೆಲ್ಸದವರೆಲ್ಲ ಮಾತಾಡ್ಕೊಳ್ತಾ ಇರೋದು ರಾಜ ಕಿವಿಗೆ ಬಿದ್ಬಿಡುತ್ತೆ. ಇದನ್ನೆಲ್ಲ ರಾಜ ಸೈಲೆಂಟ್ ಆಗಿ ನಿಂತ್ಕೊಂಡು ಕೇಳಿಸ್ತಾ ಇರೋದನ್ನ ನೋಡ್ಬಿಟ್ಟು ಅಲ್ಲಿರೋರೆಲ್ಲ ಭಯ ಪಡ್ತಾರೆ. ಸಾರಿ ರಾಜ ಅಂತ ಹೇಳ್ತಾರೆ. ಆದ್ರೆ ರಾಜ ಸ್ಟ್ರೇಟ್ ಆಗಿ ಹೋಗಿ ಆ ಪ್ರಿನ್ಸ್ ಚೆಂಗ್ಗೆ ಒಂದು ಲೆಟರ್ ನ ಬರೀತಾರೆ. ಅವ್ರನ್ನ ಮೀಟ್ ಮಾಡ್ಬೇಕು, ಬರಕ್ ಹೇಳಿ ಅಂತ ಹೇಳಿ. ಅದೇ ತರ ಪ್ರಿನ್ಸ್ ಚೆಂಗ್ ಲೆಟರ್ ಸೇರಿದ ತಕ್ಷಣ ತುಂಬಾ ಸಂತೋಷ ಪಡ್ತಾರೆ. ಆಹಾ ರಾಜ ನಮ್ನ ಕರೆದಿದಾರಂದ್ರೆ ನಮ್ನ ಹೊಗಳಕ್ಕೆ ಇರ್ಬೋದು ಅಂತ ಹೇಳ್ಬಿಟ್ಟು ಸಂತೋಷವಾಗಿ ಬರ್ತಾನೆ. ಆದ್ರೆ ಅವತ್ತು ರಾಜನ ನೋಡಕ್ಕೆ ಆಗೋದಿಲ್ಲ, ತುಂಬಾ ಹೊತ್ತು ವೇಟ್ ಮಾಡ್ತಾನೆ. ಅದಾದ್ಮೇಲೆ ಅವ್ರ ಅಸಿಸ್ಟೆಂಟ್ ಇರ್ತಾರಲ್ಲ, ಅವ್ರು ಬಂದು ಹೇಳ್ತಾರೆ, ರಾಜನ್ ಇವತ್ತು ನೋಡಕ್ ಆಗೋದಿಲ್ಲ, ಅದ್ರಲ್ಲೂ ರಾಜಗೆ ನಿನ್ ಮೇಲೆ ತುಂಬಾನೇ ಕೋಪ ಬಂದಿದೆ. ನೀನ್ ಅರಸಾಂಗದ ದುಡ್ಡನ್ನ ಯೂಸ್ ಮಾಡ್ಕೊಂಡಿದ್ ಕೂಡ ತಪ್ಪಲ್ಲ, ಅದು ರಾಜ ಕಿವಿವರೆಗೂ ಬರೋ ತರ ನೀನು ಕೇರ್ಲೆಸ್ ಆಗಿ ನಡ್ಕೊಂಡಿದ್ಯಲ್ಲ, ಅದು ತಪ್ಪು. ಹೋಗು ನಿನ್ ಜಾಗಕ್ಕೆ ಹೋಗು, ರಾಜ ಕಡೆಯಿಂದ ನಿನ್ಗೆ ಇನ್ನೊಂದು ಆರ್ಡರ್ ಬರೋವರೆಗೂ ನೀನ್ ಅಲ್ಲೇ ವೇಟ್ ಮಾಡು ಅಂತ ಒಂಥರ ಕೋಪದಲ್ಲಿ ಹೇಳ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಪ್ರಿನ್ಸ್ ಚೆಂಗ್ಗೆ ಮನ್ಸೆ ಒಡೆದೋಗ್ಬಿಡುತ್ತೆ. ಯಾಕಂದ್ರೆ ಒಂದು ಹೈ ಪೋಸ್ಟ್ ಸಿಗುತ್ತೆ, ರಾಜ ಪಕ್ಕದಲ್ಲಿ ಇರ್ಬೋದು ಅಂತ ತುಂಬಾನೇ ಸಂತೋಷ ಪಟ್ರು. ಆದ್ರೆ ಈ ತರ ಒಂದು ವದಂತಿನ ಯಾರು ಎಬ್ಸ್ಬಿಟ್ರು ಅಂತ ಗೊತ್ತಿಲ್ಲ. ಈ ತರ ಒಂದು ರೂಮರ್ ನ ಸ್ಪ್ರೆಡ್ ಮಾಡ್ಬಿಟ್ಟಿದ್ದಾರೆ. ಯಾರ ಈ ತರ ಮಾಡಿದ್ರೋ ಗೊತ್ತಿಲ್ವೇ ಅಂತ ಹೇಳ್ಬಿಟ್ಟು ನೈಟ್ ಎಲ್ಲ ಹತ್ಕೊಂಡು ಫುಲ್ ಆಗಿ ಕುಡಿತಾ ಇರ್ತಾರೆ. ಆದ್ರೆ ಗಿಲ್ವಾಂಗ್ ಏನ್ ಕಡಿಮೆ ಅಲ್ಲ, ಅವನು ಆಕ್ಟಿಂಗ್ ಮಾಡ್ತಾ ಇರ್ತಾನೆ. ಯಾರ ಈ ತರ ಒಂದು ರೂಮರ್ ನ ಸ್ಪ್ರೆಡ್ ಮಾಡಿದ್ದು, ಅವ್ರೇನಾದ್ರೂ ನನ್ ಕೈಗೆ ಸಿಗ್ಬೇಕು, ಕೈ ಕಲ್ಲೆಲ್ಲ ಮುರಿದು ಬೆಂಕಿಗೆ ಹಾಕ್ಬಿಡ್ತೀನಿ ಯಜಮಾನ್ರೆ, ನಿಮ್ ಮನ್ಸನೆ ನೋಯಿಸ್ತಾನ ಅಂತ ಹೇಳ್ಬಿಟ್ಟು ಸೀನ್ ಆಗ್ತಾ ಇರ್ತಾನೆ. ಆದ್ರೆ ಆ ರಾಜ ಅಯ್ಯೋ ಹೋಗೋ ಎಲ್ಲಾ ಮುಗ್ದೋಯ್ತು, ಇನ್ಮೇಲೆ ಅವ್ರನ್ನ ಕಂಡಿಡ್ದು ಏನ್ ಮಾಡಕ್ ಆಗತ್ತೆ ಅಂತ ಹೇಳ್ಬಿಟ್ಟು ಹಂಗೆ ಫುಲ್ ಬೇಜಾರಾಗ್ತಾರೆ. ಇದನ್ನ ಯೂಸ್ ಮಾಡಿನೇ ಬೇರೆ ಏನಾದ್ರು ಪ್ಲಾನ್ ಮಾಡ್ಬೇಕು ಅಂತ ಗಿಲ್ವಾಂಗ್ ಈಗ್ಲೇ ಪ್ಲಾನ್ ಮಾಡಕ್ಕೆ ಶುರು ಮಾಡ್ಬಿಟ್ಟ. ಅದಾದ್ಮೇಲೆ ಗಿಲ್ವಾಂಗು ಮತ್ತೆ ಬಾಂಗ್ ಇಬ್ರು ನಡ್ಕೊಂಡ್ ಬರ್ತಾ ಇರ್ತಾರೆ. ಮನೆ ಕಡೆನೆ ಬರ್ತಾ ಇರೋದು. ಮೋಂಗಿ ಅಂತೂ ತುಂಬಾನೇ ಕೆಮ್ತಾ ಇರ್ತಾರೆ. ಇದನ್ನ ನೋಡಿ ಅವ್ರಿಗೆ ಅರ್ಥ ಆಗೋಯ್ತು ಮೋಂಗಿ ತುಂಬಾನೇ ವೀಕ್ ಆಗ್ತಾ ಇದಾರೆ ಅಂತ. ಅವ್ರ ಬದುಕೋ ಕಾಲ ತುಂಬಾನೇ ಕಡಿಮೆ ಇರುತ್ತೆ. ಸೊ ಬಾಂಗ್ ಹೇಳ್ತಾರೆ, ನಿಮ್ ಅಪ್ಪಗ್ ಬರ್ತಾ ಬರ್ತಾ ಮೈ ತುಂಬಾನೇ ಹುಷಾರಿಲ್ದೆ ಆಗ್ತದೆ ಗಿಲ್ವಾಂಗ್. ಅವ್ರ ಕೊನೆ ಆಸೆನೆ ಆ ಪ್ರಿನ್ಸ್ ಚೆಂಗ್ ನ ಏನಾದ್ರೂ ಒಂದು ಗತಿ ಕಾಣಿಸ್ಬೇಕು ಅಂತ. ನಾವ್ ಆದಷ್ಟು ಬೇಗ ಇದನ್ನ ಮುಗಿಸ್ಬೇಕು ಅಂದಾಗ ಗಿಲ್ವಾಂಗ್ ಹೇಳ್ತಾನೆ, ಆಯ್ತು ಮಾಮ, ಅದಕ್ಕಾಗಿರೋ ಪ್ಲಾನ್ ನಾನ್ ಮಾಡ್ತೀನಿ ಅಂತ. ಹೀಗೆಲ್ಲರೂ ಕುತ್ಕೊಂಡ್ ಮಾತಾಡ್ತಾ ಇರ್ತಾರೆ. ಆಗ ಗಿಲ್ ಅನ್ನೋರು ಹೇಳ್ತಾರೆ, ಈ ರಾಜಾಗೆ
ಒಂದು ಹ್ಯಾಬಿಟ್ ಇದೆಯಂತೆ, ಈ ಉರಿತಾ ಇರೋ ಬೆಂಕಿನ ಹಂಗೆ ಗುರಾಯಿಸ್ಕೊಂಡ್ ನೋಡ್ತಾ ಇರ್ತಾರಂತೆ. ಅದರಿಂದ ಅವ್ರ ಮನ್ಸಿಗೆ ಏನೋ ಒಂದು ತೃಪ್ತಿ ಅಂತ ಕಾಣಿಸುತ್ತೆ ಅಂದಿದ ತಕ್ಷಣ ಇನ್ನೊಂದ್ ಕಡೆ ರಾಜನ ತೋರಿಸ್ತಾರೆ. ನಿಜವಾಗ್ಲೂ ಅವ್ರಿಗೋತ್ರ ಒಂದು ಹ್ಯಾಬಿಟ್ ಇರುತ್ತೆ, ಅಲ್ಲಿ ಬೆಳಕೋಸ್ಕರ ಹಾಕಿರ್ತಾರಲ್ಲ ಅರಮನೆಗಳಲ್ಲಿ ಬೆಂಕಿನ, ಅದನ್ನೇ ನಿಂತ್ಕೊಂಡ್ ನೋಡ್ತಾ ಇರ್ತಾರೆ. ಮೋಸ್ಟ್ಲಿ ಅವ್ರು ತುಂಬಾ ಕೋಪ ಪಟ್ಟಾಗ ಈ ತರ ಮಾಡ್ತಾರೆ ಏನೋ ಗೊತ್ತಿಲ್ಲ, ಅದನ್ನೇ ನೋಡ್ತಾ ಇರ್ತಾರೆ. ಈಗ ನೆಕ್ಸ್ಟ್ ಡೇ ಮಾಹ್ಯ ಅವ್ರ ಗ್ಯಾಂಗ್ ನೆಲ್ಲ ಆಡಾಡಕ್ಕೆ ಅಂತ ಕರೆದಿರ್ತಾರೆ. ಪರ್ಫಾರ್ಮೆನ್ಸ್ ಎಲ್ಲ ಆದ್ಮೇಲೆ ರಾಜ ಎಲ್ಲರ ಹತ್ರ ಮಾತಾಡ್ತಾರೆ, ಕ್ಯಾಶುವಲ್ ಆಗಿ ಮಾತಾಡ್ತಾರೆ. ಇವ್ರಿಗೆ ರೂಮರ್ಸ್ ಎಲ್ಲ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಅಲ್ವಾ, ಸೊ ಅಲ್ಲಿರೋರ್ನೆಲ್ಲ ಕೇಳ್ತಾರೆ. ಊರಲ್ಲಿರೋರೆಲ್ಲ ನನ್ ಬಗ್ಗೆ ಏನ್ ಮಾತಾಡ್ಕೊಳ್ತಾರೆ, ನಿಮ್ಗೆಲ್ಲ ವಿಷಯ ಗೊತ್ತೇ ಇರುತ್ತೆ, ನೀವು ನನ್ನ ಹತ್ರ ಡೈರೆಕ್ಟ್ ಆಗಿ ಹೇಳ್ಬೋದು, ಆದ್ರೆ ಯಾರು ನನ್ನ ಹತ್ರ ಸುಳ್ಳು ಹೇಳ್ಬಾರ್ದು ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡು ಅಲ್ಲಿರೋರೆಲ್ಲ ಸ್ವಲ್ಪ ಭಯ ಪಡ್ತಾರೆ. ಆಕ್ಚುಲಿ ರೂಮರ್ಸ್ ಅಂದ್ರೆ ಸ್ವಲ್ಪ ಕೆಟ್ಟದಾಗ ಮಾತಾಡ್ಕೊಳ್ತಾರಲ್ವಾ, ಇದನ್ನೆಲ್ಲ ರಾಜ ಹತ್ರ ಹೆಂಗ್ ಹೇಳೋದು ಅಂತ. ಆಗ ರಾಜ ಹೇಳ್ತಾರೆ, ಇವ್ರ ಗ್ಯಾಂಗ್ ಸ್ವಲ್ಪ ವಯಸ್ಸಾದವ್ರೊಬ್ರು ಇರ್ತಾರಲ್ಲ ಮಾಹ್ಯ ಜೊತೆ, ಅವ್ರನ್ನ ನೋಡ್ಬಿಟ್ಟು ನೀವ್ ಹೇಳಿ, ನೀವ್ ನನ್ ಬಗ್ಗೆ ಏನ್ ಕೇಳ್ಪಟ್ರಿ ಅಂದಾಗ ಆಯಮ್ಮಂತೂ ಬಾಯಿ ತೆಗಿಯೋತಾರೆ ಇಲ್ಲ, ಅಯ್ಯೋ ರಾಜ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹಂಗೆ ತಲೆ ಕೆಳಗಡೆ ಬಗ್ಗಿಸ್ಬಿಡ್ತಾರೆ. ಆದ್ರೆ ಯಾರು ಬಾಯಿ ತೆಗಿಯೋತರ ಇಲ್ಲ. ಇಲ್ಲಿ ಮಾಹ್ಯ ಮಾತ್ರ ಧೈರ್ಯವಾಗಿ ರಾಜ ನಾನ್ ಹೇಳ್ತೀನಿ ಅಂತ ಎದ್ ನಿಂತ್ಕೊಳ್ತಾಳೆ. ರಾಜ ಸರಿ ಆಯ್ತು, ನನ್ ಬಗ್ಗೆ ಏನೆಲ್ಲ ಗೊತ್ತು ಹೇಳಿ ಅಂತ ಹೇಳಿದಾಗ ಈ ರಾಜ ಬಗ್ಗೆ ಹೊರಗಡೆ ಏನೆಲ್ಲ ಮಾತಾಡ್ಕೊಳ್ತಾರೋ ಅದನ್ನೆಲ್ಲ ಒಂದೊಂದಾಗಿ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾಳೆ. ಈ ರಾಜ ಬಗ್ಗೆ ಡಾರ್ಕ್ ಸೀಕ್ರೆಟ್ಸ್ ಎಲ್ಲ ಇರುತ್ತಲ್ವಾ, ಅದನ್ನೆಲ್ಲ ಹೇಳಕ್ಕೆ ಶುರು ಮಾಡ್ಬಿಡ್ತಾಳೆ. ಒಂದ್ ಸ್ಟೇಜ್ ಗೆ ರಾಜ ಕೋಪಾನೇ ಬಂದ್ಬಿಡುತ್ತೆ, ಒಡೆಯಕ್ಕೆ ಹೊರಟೋಗ್ತಾರೆ. ಆಗ ಮಾಹ್ಯ ಹೇಳ್ತಾರೆ, ನೀವೇ ಅಲ್ವಾ ರಾಜ ಹೇಳಿದ್ದು ನನ್ನ ಹತ್ರ ಸುಳ್ಳು ಹೇಳ್ಬಾರ್ದು, ಏನೊಂದು ನಿಜಾನೇ ಹೇಳಿ ಅಂತ. ಅದಕ್ಕೋಸ್ಕರ ನನಗ್ ಗೊತ್ತಿರೋ ನಿಜಾನೆಲ್ಲ ನಾನು ಹೇಳ್ದೆ, ಅದ್ರಲ್ಲೂ ನಿಮಗ್ ನಾನು ನಿಜವಾಗ್ಲೂ ಇರ್ಬೇಕು ಅಂತ ಪ್ರೂವ್ ಮಾಡ್ಬೇಕಲ್ವಾ, ಅದಕ್ಕೋಸ್ಕರ ಎಲ್ಲಾನು ಹೇಳ್ದೆ ಅಂತ. ಈ ತರ ಮಾಹ್ಯ ಸ್ವಲ್ಪ ಓಪನ್ ಆಗಿ ಮಾತಾಡಿದ್ದು ರಾಜಕ್ ತುಂಬಾನೇ ಇಷ್ಟ ಆಗೋಯ್ತು. ಸರಿ ಆಯ್ತು, ನಿನ್ಗಿನ್ನೂ ನನ್ ಬಗ್ಗೆ ಏನೆಲ್ಲ ಗೊತ್ತೋ ಅದನ್ನೆಲ್ಲ ಹೇಳು ಅಂದಿದ ತಕ್ಷಣ ಮಾಹ್ಯ ಎಲ್ಲಾನು ಹೇಳ್ತಾಳೆ. ಜೊತೆಗೆ ಲಾಸ್ಟ್ ಅಲ್ಲಿ ಇದಕ್ಕೆಲ್ಲ ನೀವ್ ನನ್ಗೆ ಚಿಕ್ಕದಾಗ ಒಂದು ಗಿಫ್ಟ್ ನ ಕೊಟ್ರೆ ಸಾಕು ಅಂತ ಹೇಳ್ತಾರೆ. ಏನು ಗಿಫ್ಟಾ, ಏನ್ ಬೇಕು ಅಂತ ಕೇಳಿದಾಗ ಯಾರನ್ನೋ ಒಬ್ರನ್ನ ಮೀಟ್ ಮಾಡ್ಬೇಕು, ಅದಕ್ಕೋಸ್ಕರ ನೀವ್ ಸ್ವಲ್ಪ ದಯ ತೋರಿಸ್ಬೇಕು ಅಂತ ಕೇಳ್ತಾಳೆ. ಯಾರನ್ನ ಏನು ಅಂತ ಇನ್ನು ತೋರಿಸಿರೋದಿಲ್ಲ. ಇನ್ನೊಂದ್ ಕಡೆ ಮಾಹ್ಯ ಆ ಕೇಳ್ಕೆ ಮನೆಯಲ್ಲ ಕೆಲಸ ಮಾಡ್ತಾ ಇರೋದು. ಸೊ ಅಲ್ಲಿ ಬರೋರೆಲ್ಲ ಏನೆಲ್ಲ ಮಾತಾಡ್ಕೊಳ್ತಾರೋ ರಾಜ ಬಗ್ಗೆ, ಆ ರೂಮರ್ಸ್ ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಆ ಇನ್ಫಾರ್ಮೇಶನ್ ಎಲ್ಲ ಹೋಗಿ ರಾಜ ಹತ್ರ ಕೊಡ್ತಾ ಇರ್ತಾಳೆ. ಹೇಳ್ಬೇಕಂದ್ರೆ ರಾಜ ಬಗ್ಗೆ ತುಂಬಾನೇ ಸೀಕ್ರೆಟ್ಸ್ ಎಲ್ಲ ಮಾತಾಡ್ಕೊಳ್ತಾ ಇರ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡು ರಾಜಗೆ ಶಾಕ್ ಆಗುತ್ತೆ, ಈ ತರ ಎಲ್ಲ ಸೀಕ್ರೆಟ್ಸ್ ನನ್ ಬಗ್ಗೆ ಮಾತಾಡ್ಕೊಳ್ತಾರೆ ಅನ್ನೋ ರೇಂಜ್ ಗೆ ಆಶ್ಚರ್ಯ ಪಡ್ತಾರೆ. ಆದ್ರೆ ಇದರಿಂದ ರಾಜಗೊಂದು ಗೊತ್ತಾಗುತ್ತೆ, ಈ ಜನಕ್ಕೆಲ್ಲ ರಾಜ ಮೇಲೆ ಭಯನೇ ಇಲ್ಲ ಅಂತ. ಯಾಕಂದ್ರೆ ಒಂದು ರಾಜ ಅಂತ ಕೂಡ ನೋಡ್ದೆ ನನ್ ಬಗ್ಗೆನೇ ಈ ತರ ಒಂದು ರೂಮರ್ಸ್ ನ ಸ್ಪ್ರೆಡ್ ಮಾಡ್ತಾರ, ಮಾತಾಡ್ಕೊಳ್ತಾರ. ಅವ್ರಿಗೆಲ್ಲ ನನ್ ಮೇಲೆ ಭಯ ಬರ್ಬೇಕು, ಆ ಭಯ ಬರೋ ತರ ನಡ್ಕೋಬೇಕು ಅಂತ ಹೇಳಿ ಸ್ವಲ್ಪ ಟೆರರ್ ಆಗಿ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಷ್ಟೇ ಅಲ್ಲ, ಈ ರಾಜ ಮೇಲೆ ಏನೆಲ್ಲ ರೂಮರ್ಸ್ ನ ಸ್ಪ್ರೆಡ್ ಮಾಡ್ತಾ ಇದ್ದಾರೋ ಅದನ್ನೆಲ್ಲ ಒಂದ್ ಬುಕ್ ಅಲ್ಲಿ ಬರ್ದಿಡ್ಬೇಕು ಅನ್ನೋ ಒಂದು ಪ್ಲಾನ್ ನ ಮಾಡ್ತಾರೆ. ಅದನ್ನ ಬರೆಯಕ್ಕೆ ಅಂತ, ಅಂದ್ರೆ ಇದಕ್ಕೂ ಮುಂಚೆ ರಾಜ ಇದ್ರಲ್ವಾ, ಅವ್ರ ಕಾಲದಲ್ಲಿ ಬರೆಯಕ್ಕೆ ಅಂತ ಹೇಳ್ಬಿಟ್ಟು ಈಗ ಇವನ್ ಇದಾನಲ್ವಾ ನಮ್ ಗಿಲ್ಡ್ವಾಂಗ್ ಅವ್ರ ಅಣ್ಣ, ಅವನೊಂದ್ ಮನೆಗೆ ಹೋಗಿರ್ತಾನಲ್ಲ ಪಾರ್ಕ್ ಅಂತ ಹೇಳ್ಬಿಟ್ಟು, ಆ ತಾತ ಬರೀತಾ ಇದ್ರು. ಇವಾಗ ಆ ಐಡೆಂಟಿಫಿಕೇಶನ್ ಇಟ್ಕೊಂತಾನೆ ಇವನು ಇರೋದು, ಆ ಪಾರ್ಕ್ ಅನ್ನೋ ವಂಶಕ್ಕೆ ಸೇರಿದಾನೆ ಅಂತ ಹೇಳ್ಬಿಟ್ಟು ಈಗ ಇವನ್ನ ಇಲ್ಲಿಗೆ ಕರ್ಸಿರ್ತಾರೆ. ಅದ್ರಲ್ಲೂ ಒಂದು ರಾಜನೇ ಡೈರೆಕ್ಟ್ ಆಗಿ ಕರೆದು ಈ ತರ ಮಾತಾಡ್ತಾ ಇರೋದು ಇವನ್ಗೆ ಸ್ವಲ್ಪ ದೊಡ್ಡ ವಿಷಯ ಅಲ್ವಾ, ಒಂದು ಹೈಪೋ ಸಿಕ್ದಂಗೆ ಲೆಕ್ಕ. ಇವನ್ ತುಂಬಾನೇ ಸಂತೋಷ ಪಡ್ತಾನೆ. ಅದಾದ್ಮೇಲೆ ಇವನ್ ಹೋಗ್ಬಿಟ್ಟು ಅದನ್ನ ಅವ್ರ ಗುರು ಇರ್ತಾರಲ್ಲ ಅವ್ರ ಹತ್ರ ಹೇಳ್ತಾನೆ. ಅವರು ತುಂಬಾನೇ ಸಂತೋಷ ಪಡ್ತಾರೆ. ಅವ್ರು ಇವನ್ಗೆ ಆ 2 ಬಾಲ್ ತರ ಇರುತ್ತಲ್ಲ, ಅವ್ನ ಎಕ್ಸಾಮ್ ಬರ್ದಾಗ ಕೊಟ್ಟಿರ್ತಾರಲ್ಲ, ಅದನ್ನ ಕೊಟ್ಬಿಟ್ಟು ಯಾವಾಗೂ ನಿನ್ ಜೊತೆ ಇಟ್ಕೊ ಅಂತ ಹೇಳ್ತಾರೆ. ಅವ್ರು ಮಾತ್ರ ಅಲ್ಲ, ಇನ್ನೊಂದ್ ಕಡೆ ಆ ಮಿನಿಸ್ಟರ್ ವೈಫ್ ಇರ್ತಾರಲ್ಲ, ಅವ್ರ ಮಗ ಸುಹೋಗ್ ಕೂಡ ಅದೇ ತರ ಒಂದು ಬಾಲ್ ತರದ್ ಕೊಡ್ತಾರೆ. ಇದು ಯಾವಾಗೂ ನಿನ್ ಜೊತೆನೆ ಇಟ್ಕೋ, ಇದರಿಂದ ಬರೋ ಸೌಂಡ್ ನೀನ್ ಕೇಳಿಸ್ಕೊಳ್ತಾನೆ ಇರ್ಬೇಕು ಅಂತ ಹೇಳ್ತಾರೆ. ಈಗ ಇವನ್ ಕೂಡ ಒಂದ್ ಕೆಲ್ಸನ ಶುರು ಮಾಡಿರ್ತಾನೆ. ಈ ಅರಮನೆ ಒಳಗಡೆ ಆಗಿರ್ಬೋದು, ಹೊರಗಡೆ ಆಗಿರ್ಬೋದು, ಊರ್ ಜನ ಆಗಿರ್ಬೋದು, ಯಾರು ಏನೇ ಹೇಳಿದ್ರೆ ಕೂಡ ಅದನ್ನೆಲ್ಲ ಇವನು ರೆಕಾರ್ಡ್ ಮೇಂಟೈನ್ ಮಾಡ್ತಾ ಇರ್ತಾನೆ, ಅದನ್ನೆಲ್ಲ ಬರ್ದಿಡೋ ಕೆಲಸನ ಮಾಡ್ತಾ ಇರ್ತಾನೆ. ಈ ವಿಷಯ ಅರಮನೆಯಲ್ಲಿರೋ ಎಲ್ಲಾ ಮಿನಿಸ್ಟರ್ಸ್ಗೂ ಗೊತ್ತಾಗುತ್ತೆ. ಅದನ್ನು ಮೀರಿ ಅಲ್ಲಿರೋ ಮಂತ್ರಿಗಳೆಲ್ಲ ಕೂಡ ಬೇರೆ ಒಂದು ರೂಮರ್ ಬಗ್ಗೆ ಮಾತಾಡ್ಕೊಳ್ತಾರೆ. ಏನಂದ್ರೆ ಇದಕ್ಕೂ ಮುಂಚೆ ಇದ್ರಲ್ಲ ರಾಜ, ಆ ರಾಜಗೂ ಮತ್ತೆ ಅವ್ರ ಸೊಸೆಗೂ ಏನೋ ಅಫೇರ್ ಇತ್ತಂತೆ, ಅದ್ರ ಬಗ್ಗೆ ಲೀಗಲ್ ಗೆ ಕೂಡ ಬರ್ದಿದಾರಂತೆ ಒಂದು ಬುಕ್ ಅಲ್ಲಿ. ಇದಕ್ಕೂ ಮುಂಚೆ ಇದ್ರಲ್ಲ ರಾಜ, ಅವ್ರ ಬಗ್ಗೆ ಹಿಸ್ಟ್ರಿ ಮಾತಾಡ್ಕೋಬೇಕು ಅಂತ ಹೇಳಿ ಅವ್ರ ರೈಟರ್ ಒಬ್ರು ಒಂದು ಬುಕ್ ಅಲ್ಲಿ ಬರ್ದಿದ್ರಂತೆ. ಅದನ್ನ ಯಾವ್ದೋ ಒಂದು ಸೇಫ್ ಆದ ಪ್ಲೇಸ್ ಅಲ್ಲಿ ಇಟ್ಟಿದ್ದಾರೆ. ಈ ತರ ಒಂದು ನೋಟ್ಸ್ ಬರ್ದಿದ್ದಾರೆ ಅಂತ ಹೇಳ್ಬಿಟ್ಟು ಆ ರಾಜಗೆ ಗೊತ್ತಿರ್ಲಿಲ್ವಂತೆ, ಇದೇ ದೊಡ್ಡ ಸೀಕ್ರೆಟ್ ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ. ಈ ವಿಷಯ ಹಂಗೋ ಹಿಂಗೋ ಇವಾಗಿರೋ ಪ್ರೆಸೆಂಟ್ ರಾಜ ಕಿವಿಗೂ ಬೀಳುತ್ತೆ. ಅದು ಅರ್ಧಂಬರ್ಧನೆ ಬೀಳೋದು. ಅದನ್ನ ನೋಡ್ಬಿಟ್ಟು ರಾಜ ಫುಲ್ ಟೆನ್ಷನ್ ಆಗ್ಬಿಡುತ್ತೆ. ಅಲ್ಲಿರೋ ಮಂತ್ರಿಗಳನ್ನೆಲ್ಲ ಕರೆದು ಕೇಳ್ತಾರೆ, ಏನಿದು ಈ ತರ ಒಂದು ರೂಮರ್ ಸ್ಪ್ರೆಡ್ ಆಗಿದ್ಯಾ ಅಂತ ಕೇಳಿದಾಗ ಅವರು ಬಂದು, ಹೌದು ಯಜಮಾನ್ರೆ, ಈ ತರ ಒಂದು ರೂಮರ್ ಇದೆ, ಅದನ್ನ ಲೀಗಲ್ ಆಗಿ ಕೂಡ ಬರ್ದಿಟ್ಟಿದ್ದಾರೆ ಅಂದಾಗ ಎಲ್ಲಿದೆ ಬುಕ್, ಫಸ್ಟ್ ಅದನ್ನ ಎತ್ಕೊಂಬನಿ ಅಂತ ಕೇಳ್ತಾರೆ. ಅದಕ್ಕೆ ಈಗ ಮಿನಿಸ್ಟರ್ ಹೇಳ್ತಾರೆ, ಇಲ್ಲ ರಾಜ, ಅದನ್ನ ನಾವು ತೋರ್ಸಕ್ಕಾಗಲ್ಲ. ಒಂದು ರಾಜ ಬಗ್ಗೆ ಬರ್ದಿರೋ ಹಿಸ್ಟ್ರಿ ಬುಕ್ ನ ಇನ್ನೊಂದು ರಾಜ ನೋಡಂಗಿಲ್ಲ, ಅದಕ್ಕೆ ಅನುಮತಿನೂ ಇಲ್ಲ ಅಂತ ಹೇಳ್ಬಿಡ್ತಾರೆ. ಈಗ ರಾಜ ಕೇಳ್ತಾರೆ, ಸರಿ ಆಯ್ತು, ಆ ಲೀಗಲ್ ರೆಕಾರ್ಡ್ ನತ್ತ ನನಗ್ ತೋರ್ಸಕ್ಕಾಗಲ್ಲ. ಈ ತರ ವಿಷಯಗಳನ್ನ ಕೇಳ್ಪಟ್ಟು ಯಾರೊಬ್ರು ಅರ್ಧಂಬರ್ಧ ಬರ್ದಿರ್ತಾರಲ್ಲ ಬುಕ್ ಅಲ್ಲಿ, ಆತರ ಯಾರಾದ್ರೂ ಬರ್ದಿದಾರ ಅದನ್ನ ತಕ್ಷಣ ಹುಡುಕಿ ತಗೊಂಡ್ ಬನ್ನಿ ಅಂತ ಒಂದು ಆರ್ಡರ್ ನ ಹಾಕ್ಬಿಡ್ತಾರೆ. ಅದಂಗ್ ಸಾಧ್ಯ ಆಗುತ್ತೆ, ಯಾರು ಬರ್ದಿರ್ತಾರೋ ಏನೋ ಯಾರಿಗೂ ಗೊತ್ತಿಲ್ವೇ, ಅದನ್ನೆಂಗಪ್ಪ ಕಂಡುಹಿಡಿಯೋದು ಅಂತ ಎಲ್ಲರೂ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಳ್ಳೋ ಇವನ್ ಒಂದ್ ಕಡೆ ಎದೆ ಡವಡವ ಅಂತ ಹೊಡ್ಕೊಳ್ತಾ ಇರುತ್ತೆ. ಯಾಕಂದ್ರೆ ಇವಾಗ ಇವನ್ ಮಾಡ್ತಾ ಇರೋದ್ ಕೂಡ ಅದೇ ಕೆಲಸ ತಾನೆ, ರಾಜ ಬಗ್ಗೆ ಯಾರೆಲ್ಲ ಏನೆಲ್ಲ ರೂಮರ್ಸ್ ನ ಸ್ಪ್ರೆಡ್ ಮಾಡ್ತಾರೋ ಅದನ್ನೆಲ್ಲ ಇವನೊಂದು ರೆಕಾರ್ಡ್ ಆಗಿ ಮೇಂಟೈನ್ ಮಾಡ್ಬೇಕು. ಈಗ ಇದು ಕೂಡ ಇವ್ನ್ ಕೇಳಿಸ್ಕೊಂಡಿರ್ತಾನಲ್ಲ, ಇದನ್ನು ಬರ್ದಿರ್ತಾನೆ, ಇವನಲ್ಲಿ ಸಿಕ್ಕಾಕೊಂಡ್ಬಿಡ್ತಾನೋ ಅಂತ ಭಯ ಪಟ್ಟು ರಾಜನ ಮೀಟ್ ಮಾಡ್ಬೇಕು ಅಂತ ಹೋಗ್ತಾನೆ. ಅದ್ರ ಅಸಿಸ್ಟೆಂಟ್ ಇರ್ತಾರಲ್ಲ ಡುಮ್ಮಕ್ಕೊಬ್ರು, ಅವರು ಇವನ್ನ ಒಳಗಡೆ ಬಿಡೋದಿಲ್ಲ. ಈಗ ರಾಜ ಒಂದು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದಾರೆ, ನೀನ್ ಅವ್ರನ್ನ ನೋಡಕ್ ಆಗೋದಿಲ್ಲ, ಏನೇ ವಿಷಯ ಇದ್ರು ನನ್ನ ಹತ್ರ ಹೇಳು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ರಾಜ ಬಗ್ಗೆ ರೂಮರ್ಸ್ ಎಲ್ಲ ಮಾತಾಡ್ಕೊಳ್ಬೇಕಾದ್ರೆ ಕೆಲವರು ಏನೇನೋ ಬರ್ದಿಟ್ಟಿದ್ದಾರೆ, ಅದು ಅರ್ಧಂಬರ್ಧ ಬರ್ದಿರ್ತಾರೆ, ಅರ್ಧಂಬರ್ಧ ಹೇಳಿರ್ತಾರೆ. ಅದೆಲ್ಲ
ರಾಜಗೆ ಕ್ಲಿಯರ್ ಆಗಿ ಅರ್ಥ ಆಗೋಲ್ಲ. ಅದನ್ನ ಡಿಸ್ಕ್ರೈಬ್ ಮಾಡೋ ಕೆಲಸ ನೀನೇ ಮಾಡ್ಬೇಕು, ಅದನ್ನೆಲ್ಲ ನೀನೇ ಬರಿಬೇಕು ಅನ್ನೋ ಒಂದು ಕೆಲಸನ ಕೂಡ ಇವನ್ಗೆ ಒಪ್ಪಿಸ್ತಾರೆ. ಇವನ್ಗೆ ತುಂಬಾನೇ ಸಂತೋಷ ಆಗುತ್ತೆ ರಾಜನನ್ನ ಇಷ್ಟು ನಂಬ್ತಾ ಇದಾರ ಅಂತ. ಅಷ್ಟೆಲ್ಲ ರಾಜಗೆ ನಿಜವಾಗಿರ್ಬೇಕು ಅಂತ ಹೇಳ್ಬಿಟ್ಟು ಆ ಕೆಲಸನ ತುಂಬಾನೇ ಇಂಟ್ರೆಸ್ಟ್ ಇಂದ ಮಾಡ್ತಾನೆ, ತುಂಬಾನೇ ಜವಾಬ್ದಾರಿಯಾಗಿ ತಗೊಂಡ್ ಮಾಡ್ತಾನೆ. ಅವ್ನ್ ಮಾತ್ರ ಅಲ್ಲ, ಅವನ್ ಜೊತೆಗೆ ಸುಹಾನವನ್ನ ಕೂಡ ಹಾಕಿರ್ತಾರೆ. ಅವ್ನ್ ಕೂಡ ಅದೇ ಕೆಲಸನೇ ಮಾಡೋದು. ಬಟ್ ಸುಹಾಗಿಂತ ಇವನ್ ಸ್ವಲ್ಪ ಇಂಟೆಲಿಜೆಂಟ್ ಜಾಸ್ತಿ. ಅಲ್ಲಿರೋ ರೆಕಾರ್ಡ್ಸ್ ಎಲ್ಲ ಎತ್ತಿ ನೋಡ್ತಾನೆ. ಅದ್ರಲ್ಲೆಲ್ಲ ಅರ್ಧಂಬರ್ಧ ಈ ಗಾದೆ ಮಾತರನೇ ಇರುತ್ತೆ. ಅದನ್ನೆಲ್ಲ ಇವರೇ ಬಿಡಿಸಿ ಅದಕ್ಕಾದ ಅರ್ಥನ ಹುಡುಕೋಬೇಕು. ಅಷ್ಟೇ ಅಲ್ಲ, ಅದನ್ನೆಲ್ಲ ಯಾರು ಬರೆದ್ರು, ಏನ್ ಕತೆ ಅಂತ ಹೇಳ್ಬಿಟ್ಟು ಅದ್ರ ಪೂರ್ತಿ ಹಿಸ್ಟ್ರಿನ ತಗೋಬೇಕು. ಈಗ ಇವನ್ ಅದನ್ನೆಲ್ಲ ಕುತ್ಕೊಂಡು ಓದ್ತಾ ಇರ್ತಾನೆ. ಅದ್ರಲ್ಲಿ ಒಂದು ವಿಷಯ ಗೊತ್ತಾಗುತ್ತೆ. ಏನಂದ್ರೆ, ನನ್ನ ಕಿಡ್ನಾಪ್ ಮಾಡಿ ನನಗೆ ತುಂಬಾನೇ ಚಿತ್ರಹಿಂಸೆ ಕೊಟ್ಟು ನನ್ನನ್ನ ನದಿಗೆ ಎಸ್ದು ಬಿಟ್ರು. ಅದರಿಂದ ರಾಜ ವಿರುದ್ಧ ಒಂದು ಹೋರಾಟನೇ ನಡೀತು ಅಂತ ಬರ್ದಿರ್ತಾರೆ. ಇದನ್ನೆಲ್ಲ ಯಾರು ಬರ್ದಿದ್ದು, ಯಾವ ಟೈಮಲ್ಲಿ ನಡೀತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಡಿಕೋಡ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದ್ರಲ್ಲಿ ಪ್ರಿನ್ಸ್ ನೋವಾನ್ ಅನ್ನೋರು ಈ ಬುಕ್ ಬರೆದ ವರ್ಷದಲ್ಲೇ ತುಂಬಾನೇ ಮರ್ಮವಾದ ರೀತಿಯಲ್ಲಿ ತೀರ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ. ಅವ್ರ ಬಗ್ಗೆನೇ ರೂಮರ್ಸ್ ಎಲ್ಲ ಬರ್ದಿರೋದು. ಇದರಿಂದಾನೇ ರಾಜ ವಿರುದ್ಧ ಒಂದು ಗ್ಯಾಂಗೆ ಹೋರಾಟ ಮಾಡ್ತು ಅಂತ ಡಿಕೋಡ್ ಮಾಡ್ತಾನೆ. ಅಷ್ಟೆಲ್ಲ ಇದ್ರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯನ ಕೂಡ ಕಂಡಿಡಿತಾನೆ. ಏನಂದ್ರೆ, ಈ ತರ ಒಂದು ರೂಮರ್ ನ ಸ್ಪ್ರೆಡ್ ಮಾಡಿದ್ದು ಕಿಮ್ಸಾನ್ ಅನ್ನೋರು ಅವರಿಗೆ ಎಲ್ಲ ತೀರ್ಕೊಂಡಿದ್ದಾರೆ, ಅವ್ರ ಈ ರೂಮರ್ ನ ಕೈಯಾರ ಬರ್ದಿದ್ದಾರೆ ಅಂತ ಕಂಡಿಡಿತಾನೆ. ಅಷ್ಟೆಲ್ಲ ಈ ತರ ಒಂದು ರೂಮರ್ ಅವ್ರು ಕೂಡ ಯಾರ ಹತ್ರದಿಂದನೋ ಕೇಳ್ಪಟ್ಟಿರೋದು. ಅದನ್ನೇ ಎಲ್ಲಿಂದ ಸ್ಪ್ರೆಡ್ ಆಗಿದೆ ಅಂತ ಹಂಗೆ ಚೈನ್ ಲಿಂಕ್ ಆಗಿ ಕಂಡಿಡ್ಕೊಂಡು ಹೋದ್ರೆ, ಈಗ ಈ ಪ್ರಿನ್ಸ್ ಚೆಂಗ್ ಇದಾರಲ್ಲ, ಅವ್ರ ಕೆಳಗಡೆ ಇನ್ನೊಬ್ರು ಇರ್ತಾರೆ. ಅಂದ್ರೆ ಅವರು ಪ್ರಿನ್ಸ್ ಚೆಂಗ್ಗೆ ತುಂಬಾನೇ ಕ್ಲೋಸ್. ಈಗ ರೀಸೆಂಟ್ ಆಗಿ ಪ್ರಿನ್ಸ್ ಚೆಂಗು ಆ ಗಿಲ್ವಾಂಗ್ ಅವರು ಕೇಳ್ಕೆ ಮನೆ ಸ್ಟಾರ್ಟ್ ಮಾಡಿರ್ತಾರಲ್ಲ, ಜಾಗದಲ್ಲಿ ಪಾರ್ಟಿ ಎಲ್ಲ ಕೊಟ್ರಲ್ಲ, ಆ ಜಾಗದಲ್ಲಿ ಈ ರೂಮರ್ ಸ್ಪ್ರೆಡ್ ಮಾಡಿದ್ದ ಅಪ್ಪ ಕೂಡ ಇರ್ತಾನೆ. ಈಗ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡ್ ಬಂದು ಕೂರ್ಸಿರ್ತಾರೆ. ಆಕ್ಚುಲಿ ಇವಾಗ ಅರೆಸ್ಟ್ ಮಾಡ್ಕೊಂಡ್ ಬಂದಿರೋ ಅಪ್ಪ ಪ್ರಿನ್ಸ್ ಚೆಂಗ್ಗೆ ತುಂಬಾನೇ ಕ್ಲೋಸ್ ಅಂತ ಗಿಲ್ವಾಂಗ್ ಗೊತ್ತಲ್ವಾ. ಸೊ ಆಲ್ರೆಡಿ ಗಿಲ್ವಾಂಗು ಇವ್ರನ್ನ ಅರೆಸ್ಟ್ ಮಾಡ್ತಾರೆ ಅಂತ ಒಂದು ಗೆಸ್ ನ ಮಾಡಿರ್ತಾನೆ. ಅದಕ್ಕೋಸ್ಕರ ಅದನ್ನ ಮುಂಚೆ ದಿನಾನೇ, ಅಂದ್ರೆ ಇವ್ನ ಅರೆಸ್ಟ್ ಮಾಡಕ್ ಮುಂಚೆ ದಿನಾನೇ ಹೋಗ್ಬಿಟ್ಟು ಈ ಅಪ್ಪನ ಮೀಟ್ ಮಾಡಿ ಎಲ್ಲಾ ವಿಷಯನೂ ಹೇಳಿರ್ತಾರೆ. ಅಂದ್ರೆ ಈ ತರ ಒಂದು ರೂಮರ್ ನಿನ್ ಕಡೆಯಿಂದಾನೇ ಸ್ಪ್ರೆಡ್ ಆಗಿರೋದು. ನಿನ್ ಮೇಲೆ ಡೌಟ್ ಬಂದಿದೆ, ಆ ರಾಜ ಕಡೆಯವರೆಲ್ಲ ಬಂದು ನಿನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತಾರೆ. ನೀನ್ ತಪ್ಪಿಸ್ಕೋಬೇಕಂದ್ರೆ ನಾನ್ ಹೇಳೋ ತರ ನೀನ್ ಕೇಳ್ಬೇಕು. ನನ್ನ ನಂಬಿದ್ರೇನೆ ನೀನ್ ಇದರಿಂದ ಈಸಿಯಾಗಿ ತಪ್ಪಿಸ್ಕೊಳಕ್ ಆಗೋದು, ಇಲ್ಲಾಂದ್ರೆ ನೀನ್ ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಈ ತರ ಶಿಕ್ಷೆ ನೀನ್ ಅನುಭವಿಸಬಾರ್ದು ಅಂತಂದ್ರೆ ನೀನು ಪ್ರಿನ್ಸ್ ಚೆಂಗ್ ಹೆಸರನ್ನ ಹೇಳ್ಬೇಕು ಅಂತ ಕೇಳ್ತಾರೆ. ಅದಕ್ಕೆ ಈ ಅಪ್ಪನು ಹೇಳ್ತಾನೆ, ನಾನ್ ಪ್ರಿನ್ಸ್ ಚೆಂಗ್ ನ ಮೀಟ್ ಮಾಡಿದ್ದೇನೋ ನಿಜಾನೇ, ಆದ್ರೆ ಅವ್ರು ಯಾವತ್ತು ನನ್ನ ಹತ್ರ ಆ ಕಿಮ್ಸಾನ್ ಬಗ್ಗೆನೋ ಅಥವಾ ಪ್ರಿನ್ಸ್ ನೋವಾ ಬಗ್ಗೆ ನನ್ಗೇನು ಹೇಳಿಲ್ವಲ್ಲ, ಇದನ್ನೇಗ್ ನಾನ್ ಹೇಳಕ್ಕಾಗುತ್ತೆ ಅಂತ ಹೇಳಿದಾಗ ಗಿಲ್ವಾಂಗ್ ಹೇಳ್ತಾನೆ, ನೀವ್ ಈ ತರ ಪ್ರಿನ್ಸ್ ಚೆಂಗ್ ಹೆಸರನ್ನ ಹೇಳಿದ್ರೇನೆ ನೀವ್ ನಾಳೆ ತಪ್ಪಿಸ್ಕೊಳಕ್ ಆಗೋದು ಅಂತ. ಈಗ ಅದನ್ನೆಲ್ಲ ಇವ್ನು ಯೋಚನೆ ಮಾಡಿ ನೋಡ್ತಾನೆ. ಅಷ್ಟೆಲ್ಲ ಒಂದ್ ಕಡೆ ತುಂಬಾನೇ ಭಯ ಆಗ್ತಾ ಇರುತ್ತೆ. ಒಂದು ರಾಜ ಹತ್ರ ಈ ತರ ಸುಳ್ಳು ಸಾಕ್ಷಿನ ಹೇಳ್ಬೋದಾ ಇಲ್ವಾ ಅಂತ ಹೇಳ್ಬಿಟ್ಟು, ಆದ್ರೆ ತುಂಬಾನೇ ಹೊಡಿತಾ ಇರೋದ್ರಿಂದ ಏನೋ ಒಂದ್ ಹೇಳಿ ತಪ್ಪಿಸ್ಕೋಬೇಕು ಅಂತ ಹೇಳಿ, ಇದನ್ನ ನನ್ನ ಹತ್ರ ಹೇಳಿದ್ದು ಬೇರೆ ಯಾರು ಅಲ್ಲ, ಈ ರಾಜ ಸ್ವಂತದವ್ರು ಇದಾರಲ್ಲ ಪ್ರಿನ್ಸ್ ಚೆಂಗ್ ಅಂತ, ಅವ್ರ ಹತ್ರದಿಂದಾನೆ ನನ್ಗೆ ವಿಷಯ ಗೊತ್ತಾಯ್ತು ಅಂತ ಹೇಳ್ಬಿಡ್ತಾರ. ಇದನ್ನ ಕೇಳಿಸ್ಕೊಂಡು ಅಲ್ಲಿರೋರೆಲ್ಲ ಶಾಕ್ ಆಗ್ತಾರೆ. ಮುಖ್ಯವಾಗಿ ಇವ್ನ್ ಶಾಕ್ ಆಗ್ತಾನೆ. ಯಾಕಂದ್ರೆ ಅವ್ರ ಅಪ್ಪ ಸಾವಿಗೆ ಈ ಪ್ರಿನ್ಸ್ ಚೆಂಗ್ ತಾನೆ ಕಾರಣ. ಅದೆಲ್ಲ ಅವನಿಗೆ ಗೊತ್ತಿರತ್ತಲ್ವಾ. ಆ ಹೆಸರನ್ನ ಕೇಳಿದ ತಕ್ಷಣ ತುಂಬಾನೇ ಕೋಪ ಬರುತ್ತೆ. ಇದು ಒಳ್ಳೆ ಚಾನ್ಸು, ಇದನ್ನ ಮಿಸ್ ಮಾಡ್ಕೊಂಡ್ರೆ ಪ್ರಿನ್ಸ್ ಚೆಂಗ್ ಯಾವತ್ತು ನನ್ ಕೈಲಿ ನಾಶ ಮಾಡಕ್ಕಾಗಲ್ಲ, ಇದನ್ನ ಹೆಂಗಾದ್ರೂ ಮಾಡಿ ಯೂಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾನೆ. ಆದ್ರೆ ಅಲ್ಲಿರೋ ಮಂತ್ರಿಗಳೆಲ್ಲ ಈ ಪ್ರಿನ್ಸ್ ಚೆಂಗ್ ಬಂದು ಈ ರಾಜಗೆ ತುಂಬಾನೇ ಸ್ವಂತ. ಅದ್ರಲ್ಲಿ ಪ್ರಿನ್ಸ್ ಚೆಂಗ್ಗೂ ಮತ್ತೆ ರಾಜಗೂ ಒಳ್ಳೆ ಫ್ರೆಂಡ್ಶಿಪ್ ಇದೆ. ಅವನ ಹೆಸರನ್ನ ಹೇಳಿದ್ರೆ ನಮ್ಗೆ ಅಪಾಯ ಆಗೋದು, ಅವ್ರ ವಿರುದ್ಧ ಸಾಕ್ಷಿ ಕೂಡ ಹೇಳ್ತಾರ ಅಂತ ನಮ್ಮೇಲೆನೆ ಕೋಪ ಪಡ್ತಾರೆ. ಈ ವಿಷಯ ಇಲ್ಲಿ ಹೊರಗಡೆ ಹೇಳೋದ್ ಬೇಡ, ರಾಜಗೆ ಹೇಳೋದೇ ಬೇಡ ಅಂತ ಹೇಳ್ತಾರೆ. ಆಗ ಇವನ್ಗೆ ತುಂಬಾ ಕೋಪ ಬರುತ್ತೆ. ಈ ವಿಷಯನ ನಾವೇಗ್ ರಾಜದಿಂದ ಮುಚ್ಚಿಡಕ್ಕಾಗುತ್ತೆ, ಇದು ಕೊನೆಗೆ ರಾಜಗೆ ತುಂಬಾನೇ ಅಪಾಯ ತರೋ ವಿಷಯ ಆಗ್ಬೋದು. ಸೊ ಏನೇ ಒಂದು ವಿಷಯ ಆದ್ರೆ ಕೂಡ ನಾವು ರಾಜ ಹತ್ರ ಹೇಳೋದೇ ಕರೆಕ್ಟ್ ಅಂತ ಹೇಳ್ತಾನೆ. ಅದ್ರಲ್ಲಿ ಮುಖ್ಯವಾಗಿ ರಾಜ ಈ ಕೇಸ್ ಮೇಲೆ ತುಂಬಾನೇ ಇಂಟ್ರೆಸ್ಟ್ ತೋರಿಸ್ತಾ ಇದಾರೆ. ಇದನ್ನ ಹೆಂಗಾದ್ರೂ ಮಾಡಿ ಕಂಡಿಡಿಬೇಕು ಅಂತ ಹೇಳಿದ್ದಾರೆ. ರಾಜ ಹತ್ರ ಏನೇ ಒಂದು ನಿಜಾನ ಹೇಳೋದು ನಿಮ್ ಜವಾಬ್ದಾರಿ, ನೀವ್ ಆ ಕೆಲ್ಸನ ಮಾಡ್ಲೇಬೇಕು ಅಂತ ಹೆಂಗೋ ಮಾತಾಡಿ ಅವ್ರ ಬ್ರೈನ್ ನ ವಾಶ್ ಮಾಡ್ಬಿಟ್ಟ. ಅದಾದ್ಮೇಲೆ ಕೂಡ ಮಂತ್ರಿ ಏನ್ ಯೋಚನೆ ಮಾಡದಂತ ಗೊತ್ತಿಲ್ಲ. ಸರಿ ಬಾ ನನ್ ಜೊತೆ ನೀನ್ ಕೂಡ ಬಾ, ರಾಜ ಹತ್ರ ಹೇಳೋಣ ಅಂತ ಹೇಳ್ಬಿಟ್ಟು ರಾಜ ಹತ್ರ ಕರ್ಕೊಂಡು ಹೋಗ್ತಾರೆ. ಇವನೇ ಫಸ್ಟ್ ಸ್ಟಾರ್ಟ್ ಮಾಡೋದು, ಯಜಮಾನ್ರೆ ನಿಮ್ ಬಗ್ಗೆ ಈ ತರ ಒಂದು ರೂಮರ್ ನ ಸ್ಪ್ರೆಡ್ ಮಾಡಿರೋದು ಬೇರೆ ಯಾರು ಅಲ್ಲ, ನಿಮ್ಮ ಸಂಬಂಧಿಕರಾಗಿರೋ ಆ ಪ್ರಿನ್ಸ್ ಚೆಂಗ್ ಅಂತ ಹೇಳ್ತಾರೆ. ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ರಾಜಕ್ ಶಾಕ್ ಆಗುತ್ತೆ. ಪ್ರಿನ್ಸ್ ಚೆಂಗ ಆದ್ರೂ ಇವನ್ ಸುಮ್ನೆ ಇಲ್ಲ. ಯಜಮಾನ್ರೆ ನಿಮ್ಮ ಸಂಬಂಧಿಕರು ಅಂತ ಹೇಳ್ಬಿಟ್ಟು ಅವ್ರಿಗೆ ನೀವು ಪನಿಷ್ಮೆಂಟ್ ಕೊಡದೇ ಇದ್ರೆ ಈ ಜನಗಳಿಗೆಲ್ಲ ನಿಮ್ ಮೇಲೆ ಭಯ ಹೊರಟೋಗುತ್ತೆ. ನೀವ್ ಅದನ್ನ ಪ್ರೂವ್ ಮಾಡೋದಕ್ಕಾದ್ರೂ ನೀವ್ ಅವ್ರಿಗೆ ಪನಿಷ್ಮೆಂಟ್ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಇನ್ ಸ್ವಲ್ಪ ಉರಿಯೋ ಬೆಂಕಿನಲ್ಲಿ ತುಪ್ಪನ್ ಸುರಿತಾ ಇರ್ತಾನೆ. ಇದನ್ನ ಕೇಳಿಸ್ಕೊಂಡು ಈ ಕಡೆ ರಾಜ ಕೂಡ ಕೋಪ ಬರ್ತಾ ಇರುತ್ತೆ. ಯಾಕಂದ್ರೆ ಇದಕ್ಕೂ ಮುಂಚೆನೆ ಹೇಳಿರ್ತಾರಲ್ವಾ, ಈ ಊರ್ ಜನಕ್ಕೆಲ್ಲ ನನ್ ಮೇಲೆ ಭಯ ಇಲ್ಲ ಅಂತ. ಸೊ ಇದನ್ನ ಯೂಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ತಾರೆ. ಈಗ ಇವನ್ ಹತ್ರನೇ ಹೇಳ್ತಾರೆ, ನೀನ್ ಹೇಳ್ತಾ ಇರೋದೇನೋ ಕರೆಕ್ಟೇ, ನನ್ ಸಂಬಂಧಿಕರು ಅಂತ ಹೇಳ್ಬಿಟ್ಟು ನಾನು ಅವ್ನಿಗೆ ಪನಿಷ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಊರ್ ಜನಕ್ಕೆಲ್ಲ ಭಯ ಬಿಟ್ಟೋಗುತ್ತೆ. ಅದಕ್ಕಂತ ಹೇಳಿದ ತಕ್ಷಣ ಪನಿಷ್ಮೆಂಟ್ ಕೊಡೋಕ್ಕಾಗಲ್ಲ. ಈ ತರ ಒಂದು ರೂಮರ್ ಅವನೇ ಸ್ಪ್ರೆಡ್ ಮಾಡ್ದ ಅಂತ ಫಸ್ಟ್ ಕನ್ಫರ್ಮ್ ಮಾಡ್ಕೋಬೇಕು. ಸೊ ಪ್ರಿನ್ಸ್ ಚೆಂಗ್ ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾರೆ. ಅದರಿಂದ ರಾತ್ರೋರಾತ್ರಿನೇ ಹೋಗಿ ಪ್ರಿನ್ಸ್ ಚೆಂಗ್ ನ ಅರೆಸ್ಟ್ ಮಾಡಿ ಕರ್ಕೊಂಡ್ ಬಂದ್ಬಿಡ್ತಾರೆ. ಅವನನ್ನ ಅಲ್ಲಿಂದ ಕರ್ಕೊಂಡೋಗಿದ ತಕ್ಷಣ ಈ ಓತೆಕು ಆ ಪ್ರಿನ್ಸ್ ಚೆಂಗ್ ರೂಮ್ ಅಲ್ಲಿ ಯಾವ್ದೋ ಒಂದು ಪೆಟ್ಟಿಗೆ ಮೇಲೆ ಒಂದು ಬುಕ್ ಇರುತ್ತೆ. ಅದನ್ನ ಎತ್ತಿದ ತಕ್ಷಣ ಬಚ್ಚಿಡ್ತಾನೆ. ಆ ಬುಕ್ ಯಾವ್ದು ಏನು ಅಂತ ಇನ್ನೂ ಗೊತ್ತಿಲ್ಲ. ಈಗ ಇಲ್ಲಿ ಕರ್ಕೊಂಡ್ ಬಂದಿದ ತಕ್ಷಣ ಇಲ್ಲಿ ವಿಚಾರಣೆ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ, ಇವನ್ ಕಣ್ಣಲ್ಲಿ ಒಂದು ತುಂಬಾನೇ ಕೋಪ ಕಾಣಿಸ್ತಾ ಇರುತ್ತೆ. ಅವ್ನ್ ಕೇಳ್ತಾನೀಗ, ರಾಜ ಬಗ್ಗೆ ಈ ತರ ಒಂದು ರೂಮರ್ ನ ನೀವೇನ ಸ್ಪ್ರೆಡ್ ಮಾಡಿದ್ದು ಅಂತ ಕೇಳಿದ ತಕ್ಷಣ ಪ್ರಿನ್ಸ್ ಚೆಂಗ್ಗೆ ಕೋಪ ಬಂದ್ಬಿಡುತ್ತೆ. ಏನು ನಾನಾ ರಾಜ ಬಗ್ಗೆ ನಾನ್ ಈ ತರ ಮಾತಾಡ್ತೀನ, ನನ್ನ ಫಸ್ಟ್ ರಾಜ ಹತ್ರ ಕರ್ಕೊಂಡೋಗಿ ನಾನೇ ಅವ್ರ ಹತ್ರ ಡೈರೆಕ್ಟ್ ಆಗಿ ಮಾತಾಡ್ತೀನಿ ಅಂತ ಕೇಳ್ತಾನೆ. ಆದ್ರೆ ಇವನ್ ಹೇಳ್ತಾನೆ, ಫಸ್ಟ್ ಈಗ ನಾವ್ ಕೇಳ್ತಿರೋ ಕ್ವಶನ್ ಗೆ ನೀವು ಕೋಪರೇಟ್ ಮಾಡಿ ಆನ್ಸರ್ ಮಾಡಿದ್ರೇನೆ ನಿಮ್ನ ರಾಜ ಹತ್ರ ಕರ್ಕೊಂಡು ಹೋಗಕ್ಕಾಗೋದು. ಸೊ ನಾನ್ ಕೇಳೋ ಕ್ವಶನ್ ಗೆ ಆನ್ಸರ್ ಮಾಡಿ. ನೀವೀಗ ರೀಸೆಂಟ್ ಆಗಿ ಹಂಗ್ನ ಮೀಟ್ ಮಾಡಿದ್ರ ಅಂತ ಕೇಳ್ತಾರೆ. ಹಂಗಂದ್ರೆ ಬೇರೆ ಯಾರು ಅಲ್ಲ, ಇದಕ್ಕೂ ಮುಂಚೆ ಅರೆಸ್ಟ್ ಮಾಡ್ಕೊಂಡ್ ಕರ್ಕೊಂಡ್ ಬಂದಿದ್ರಲ್ಲ ಅವ್ನ್ ತಾನೇ ಪ್ರಿನ್ಸ್ ಚೆಂಗ್ ಹೆಸರು ಹೇಳ್ದ, ಅವನ ಹೆಸರೇ ಹಂಗಂತ ಹೇಳಿ. ಅವನ ಮೀಟ್ ಮಾಡಿದ್ರ
ಮಾಡಿದ್ರ ಅಂತ ಕೇಳಿದ ತಕ್ಷಣ ಹಂಗ ಹೌದು ನಾನ್ ಮೀಟ್ ಮಾಡ್ದೆ ಅಂತ ಹೇಳ್ತಾರೆ. ನೀವು ಅವ್ರನ್ನ ಅವತ್ತು ಮೀಟ್ ಮಾಡಿದಾಗ್ಲೇ ಈ ತರ ಒಂದು ರೂಮರ್ ಬಗ್ಗೆ ಮಾತಾಡ್ಕೊಂಡಿದ್ದೀರಾ, ನೀವ್ ಅದನ್ನ ಅವ್ರ ಹತ್ರ ಹೇಳಿರೋದು ಅಂದ್ರೆ ಪ್ರಿನ್ಸ್ ಚಂಗ್ ಇಲ್ಲ ನಾನ್ ಹೇಳಿಲ್ಲ ಅಂತ ಹೇಳ್ತಾರೆ. ನೀವ್ ಹೇಳಿಲ್ಲ ಅಂದ್ರೆ ಅದನ್ನ ನೀವ್ ಪ್ರೂವ್ ಮಾಡ್ಬೇಕು, ನಿಮಗ್ ಸಾಕ್ಷಿ ಏನಾದ್ರು ಇದೆಯಾ ಅಂತ ಹೇಳಿದಾಗ ಅವಾಗ ಯಾರೆಲ್ಲ ಇದ್ರು ಪಕ್ಕದಲ್ಲಿ ಅಂತ ಯೋಚನೆ ಮಾಡ್ತಾನೆ. ಬೇರೆ ಯಾರು ಅಲ್ಲ ಹೋತೆಕ್ಕು ಮತ್ತೆ ಗಿಲ್ಡ್ವಾಂಗ್ಗೆ ಇರೋದು. ಗಿಲ್ಡ್ವಾಂಗ್ ಕೆಲ್ಸದೊಂದ್ ತರ ಹೋಗಿರ್ತಾನಲ್ವಾ, ಅವ್ರಿಬ್ರೆ ಇರೋದು ಅಂತ. ಆದ್ರೆ ಪ್ರಿನ್ಸ್ ಚಂಗ್ಗೆ ಗೊತ್ತಿಲ್ಲ ಇವ್ರಿಬ್ರೆ ಪ್ಲಾನ್ ಮಾಡಿ ತರ ಸಿಕ್ಕಾಕ್ಸ್ತಾ ಇದಾರೆ ಅಂತ. ಅವ್ರಿಬ್ರೆ ನನ್ ಜೊತೆ ಇದ್ದಿದ್ದು ಅವ್ರನ್ನ ಕರ್ಕೊಂಡ್ ಬಂದು ವಿಚಾರಣೆ ಮಾಡಿ ನಾನ್ ರಾಜ ಬಗ್ಗೆ ಏನು ಮಾತಾಡಿಲ್ಲ ಅಂತ ಹೇಳ್ತಾರೆ. ಸೊ ಸಾಕ್ಷಿಗೋಸ್ಕರ ಕರ್ಕೊಂಡ್ ಬರ್ಬೇಕು ಅಂತ ಹೇಳಿ ಗಿಲ್ಡ್ವಾಂಗ್ ಅವ್ರು ಇರೋ ಜಾಗಕ್ಕೆ ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು ಯಾರು ಹೇಳಿ ಗಿಲ್ಡ್ವಾಂಗ್ ಅಂತ ಕೇಳಿದ್ರೆ ಗಿಲ್ಡ್ವಾಂಗ್ ಹಂಗೆ ಹೆಣ್ಮಕ್ಳ ಮಧ್ಯೆ ಕೂತಿರ್ತಾನೆ. ನಾನೇ ಅಂತ ಹೇಳ್ತಾನೆ. ಇವನು ಗೊತ್ತೇ ಇರತ್ತಲ್ವಾ ಸಾಕ್ಷಿಗೋಸ್ಕರ ಈಗ ಬಂದು ಕರೀತಾರೆ ಅಂತ. ಅವನು ಈಗ ಅವ್ರ ಜೊತೆ ಹೋಗ್ತಾನೆ. ಇನ್ನೊಂದ್ ಕಡೆ ವಿಚಾರಣೆಗೋಸ್ಕರ ರೆಡಿ ಆಗ್ತಾರೆ. ಇನ್ನೇನ್ ಸ್ವಲ್ಪದಲ್ಲಿ ರಾಜ ಬರ್ಬೇಕು ಅಂತ ವೇಟ್ ಮಾಡ್ತಾ ಇರ್ತಾರೆ. ಈ ಕಡೆ ಪ್ರಿನ್ಸ್ ಚಂಗ್ ನ ತೋರಿಸ್ತಾರೆ. ಅವನ್ಗೊಂದ್ ನಂಬಿಕೆ, ರಾಜ ಬಂದ್ರೆ ನನ್ನ ನೋಡಿದ್ರೆ ಸಾಕು ನನ್ನ ಬಿಟ್ಬಿಡ್ತಾರೆ ಅನ್ನೋ ಒಂದು ನಂಬಿಕೆನಲ್ಲಿ ಇರ್ತಾನೆ. ಹೆಂಗೋ ರಾಜನು ಬರ್ತಾರೆ. ಈಗ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಪ್ರಿನ್ಸ್ ಚಂಗ್ ಅಂತೂ ಕೂಗಾಡ್ತಾ ಇರ್ತಾನೆ, ರಾಜಾ ನನ್ ಮೇಲೆ ಈ ತರ ಒಂದು ತಪ್ಪಾದ ವದಂತಿನ ಎಪ್ಸಿ ನಾನೇ ಹತ್ರ ಒಂದು ರೂಮರ್ ನ ಸ್ಪ್ರೆಡ್ ಮಾಡಿದೀನಿ ಅಂತ ನನ್ ಮೇಲೆ ತಪ್ಪಾಗಿ ಹೇಳಿತ್ರ ಅರೆಸ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ನನ್ ಬಗ್ಗೆ ನಿಮಗ್ ಗೊತ್ತಲ್ವಾ, ಅದು ರಾಜ ಬಗ್ಗೆ ನಾನು ಹತ್ರ ಎಲ್ಲ ಮಾತಾಡ್ತೀನ, ನಿಮ್ ಕುಟುಂಬಕ್ಕೆ ನಾನು ಎಷ್ಟು ವಿಶ್ವಾಸವಾಗಿದ್ದೀನಿ ಅಂತ ಮಾತಾಡ್ತಾನೆ. ಇವನನ್ನ ನೋಡ್ತಾ ಇದ್ರೆ ಆ ರಾಜ ಕೂಡ ಪಾಪ ಅನ್ಸುತ್ತೆ. ಆದ್ರೂ ಇವ್ನ ಇತ್ರ ಎಲ್ಲ ಮಾತಾಡಿರ್ತಾನ ಅಂತ ಒಂದ್ ಕಡೆ ಡೌಟ್. ಆದ್ರೂ ಏನ್ ಮಾಡಕ್ಕಾಗತ್ತೆ, ವಿಚಾರಣೆಗೆ ಬಂದಾಯ್ತು, ವಿಚಾರಣೆ ಮಾಡ್ಲೇಬೇಕಲ್ವಾ ಅಂತ ಹೇಳ್ಬಿಟ್ಟು ಆ ಹಾಂಗ್ ಅನ್ನೋರ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಈ ಕಡೆ ಪ್ರಿನ್ಸ್ ಚಂಗು ಬೇಡ ರಾಜ ದಯವಿಟ್ಟು ನನ್ ಮಾತ್ ಕೇಳಿ, ನಾನು ಹೇಳ್ತಿರೋದು ನಿಜ ಅಂತ ಹೇಳ್ತಾನೆ. ಅದು ಇದನ್ನೆಲ್ಲ ಕೇಳಿಸ್ಕೊಂಡಿರಕ್ಕಾಗತ್ತಾ. ಈಗ ಹಾಂಗೋ ಜಗಕ್ ಬರ್ತಾರೆ. ಇನ್ನೊಂದ್ ಕಡೆ ಇವನು ಮತ್ತೆ ಸುಹಾ ಇಬ್ರು ಮಾತಾಡ್ಕೊಳ್ತಾರೆ. ಸುಹಾ ಬಂದು ಹೇಳ್ತಾನೆ, ವಿಚಾರಣೆ ಸ್ಟಾರ್ಟ್ ಆಯ್ತಂತೆ, ಈ ತರ ಒಂದು ಕೇಸ್ ಫಸ್ಟ್ ಟೈಮ್ ಅಲ್ವಾ, ಒಂದು ರಾಜವಂಶದವ್ರನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಸಿ ವಿಚಾರಣೆ ಮಾಡ್ತಾ ಇದ್ದಾರೆ. ಇದೇ ಫಸ್ಟ್ ಟೈಮ್ ಈ ತರ ನಡೀತಾ ಇರೋದು. ಆದ್ರೆ ನೋಡು ಇವ್ರಿಗೆ ಸಾಕ್ಷಿಯಾಗಿ ಹೇಳಕ್ ಬರೋದು ಕೆಲ್ಸದವ್ರಂತೆ. ಕೆಲ್ಸದವ್ರ ಮಾತ್ನ ಯಾರ್ ಕೇಳ್ತಾರೆ, ಅದ್ರಲ್ಲಿ ಒಬ್ಬ ಎಲ್ಲೋ ಓಡೋಗ್ಬಿಟ್ನಂತೆ, ಒಬ್ಬನ ಮಾತ್ರ ಕರ್ಕೊಂಡ್ ಬಂದಿದ್ದಾರೆ. ಇನ್ ಕೇಸ್ ಅವ್ನ್ ನಿಜ ಹೇಳಿದ್ರೆ ಕೂಡ ಅದನ್ನ ಯಾರು ನಂಬ್ತಾರೆ. ಈ ಕೇಸ್ ಎಲ್ಲ ನಿಲ್ಲೋ ತರ ಇಲ್ಲ. ಆ ಪ್ರಿನ್ಸ್ ಚಂಗ್ ಆರಾಮಾಗಿ ಹೊರಗಡೆ ಬಂದ್ಬಿಡ್ತಾನೆ ಅಂತ ಒಂಥರ ನಕ್ಕೊಂಡೇ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡು ಇವನ್ಗೆ ತುಂಬಾನೇ ಕೋಪ ಬರುತ್ತೆ. ಈ ತರ ಮಾತ್ರ ಆಗ್ಬಾರ್ದು, ಆ ಪ್ರಿನ್ಸ್ ಚಂಗ್ಗೆ ಶಿಕ್ಷೆ ಆಗ್ಲೇಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಇನ್ನೊಂದ್ ಕಡೆ ವಿಚಾರಣೆ ನಡೀತಾನೆ ಇರುತ್ತೆ. ಹಾಂಗ್ ಅನ್ನೋನ್ ಹತ್ರ ಕೇಳ್ತಾರೆ, ಈ ಪ್ರಿನ್ಸ್ ಚಂಗು ರಾಜ ಬಗ್ಗೆ ನಿಮ್ ಹತ್ರ ಏನೋ ಹೇಳಿದ್ರ, ಅವ್ರ ಬಗ್ಗೆ ತಪ್ಪಾಗೇನಾದ್ರು ಮಾತಾಡಿದ್ರ ಅಂತ ಕೇಳಿದಾಗ ಆ ಹಾಂಗ್ ಅನ್ನೋನ್ ಯೋಚನೆ ಮಾಡಿ ನೋಡ್ತಾನೆ. ಆಕ್ಚುಲಿ ಗಿಲ್ಡ್ವಾಂಗ್ ಹೇಳೇ ಕಳ್ಸಿರ್ತಾನೆ. ಆ ಪ್ರಿನ್ಸ್ ಚಂಗು ತುಂಬಾನೇ ಕುಡಿದಾಗ ಈ ರಾಜ ಬಗ್ಗೆ ಏನೇನೋ ಹೇಳಿರ್ತಾನೆ. ಈ ರಾಜ ಅಂದ್ರೆ ಇವಾಗ ಪ್ರೆಸೆಂಟ್ ರಾಜ ಅಲ್ಲ, ಹಳೆ ರಾಜ ಬಗ್ಗೆ ತಪ್ಪಾಗಲ್ಲ ಮಾತಾಡಿರ್ತಾನೆ. ನನ್ನ ಹತ್ರ ಮಾತ್ರ ಅಲ್ಲ, ತುಂಬಾ ಜನ ಹತ್ರ ಹೇಳಿದ್ದಾನೆ, ಅದಕ್ಕಾಗಿರೋ ಸಾಕ್ಷಿ ಕೂಡ ಇದೆ. ಸೊ ನೀನ್ ಈ ತರ ಹೇಳು ಅಂತ ಆಲ್ರೆಡಿ ಅವ್ನ್ ಹೇಳೇ ಕಳ್ಸಿರ್ತಾರೆ. ಅದಕ್ಕೀಗ ಹಾಂಗು ಹೇಳ್ತಾನೆ, ಹೌದು ಯಜಮಾನ್ರೆ, ಪ್ರಿನ್ಸ್ ಚಂಗು ರಾಜ ಬಗ್ಗೆ ನನ್ನ ಹತ್ರ ತಪ್ಪಾಗಿ ಹೇಳಿದ್ದಾರೆ. ಈ ರಾಜಗೆ ಹೆಣ್ಮಕ್ಳ ಮೇಲೆ ಆಸೆ ಜಾಸ್ತಿ, ಯಾರೊಬ್ಬರನ್ನು ಬಿಟ್ಟಿಲ್ಲ, ಯಾಕೆ ಜಾಸ್ತಿ ಮಾತಾಡಿದವ್ರು ಸೊಸೆನೂ ಕೂಡ ಬಿಟ್ಟಿಲ್ಲ ಅಂತ ತಪ್ಪಾಗಿ ನನ್ನ ಹತ್ರ ಹೇಳಿದ್ದಾರೆ ಅಂತ ಇವ್ನು ಹೇಳ್ಬಿಡ್ತಾನೆ. ಇವ್ನಿಗೆ ಹೇಳ್ತಾ ಇರ್ಬೇಕಾದ್ರೆ ಪ್ರಿನ್ಸ್ ಚಂಗ್ಗೆ ಕೋಪ ಬರುತ್ತೆ. ಬಾಯ್ ಮುಚ್ಚು, ನಾನೇವಾಗ ನಿನ್ನ ಹತ್ರ ಹೇಳ್ದೆ, ಸುಳ್ಳೆಲ್ಲ ಹೇಳ್ತಾ ಇದ್ಯಾ, ಯಾಕೋ ಹಿಂಗ್ ಮಾಡ್ತಾ ಇದ್ಯಾ, ರಾಜಾ ದಯವಿಟ್ಟು ನನ್ ಮಾತ್ ಕೇಳಿ, ನನ್ನ ಹತ್ರ ಯಾವ್ದೋ ಒಂದು ಮಾತನ್ನ ಮಾತಾಡಿಲ್ಲ, ನನ್ ಕಡೆ ಏನು ತಪ್ಪಿಲ್ಲ, ಬೇಕಂದ್ರೆ ನನ್ ಸಾಕ್ಷಿದಾರ ಅವ್ರನ್ನ ಕೂಡ ಕರೆದು ಅವ್ರ ಹತ್ರ ವಿಚಾರಣೆ ಮಾಡಿ ನೋಡಿ, ನನ್ ಕಡೆ ಏನು ತಪ್ಪಿಲ್ಲ ಅಂತ ಕೂಗಾಡ್ತಾ ಇರ್ತಾನೆ. ರಾಜಾಗಿದು ಸರಿ ಅನ್ಸುತ್ತೆ. ಈಗ ಅವ್ರ ಕಡೆ ಸಾಕ್ಷಿ ಅವ್ರನ್ನ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾರೆ. ಬರ್ತಾ ಇರೋದ್ ಬೇರೆ ಯಾರು ಅಲ್ಲ, ಗಿಲ್ಡ್ವಾಂಗೆ. ಸ್ವಲ್ಪ ಪೆದ್ದಾಗಿ ಆಡ್ತಾನಲ್ವಾ, ಅವ್ನ ಹಂಗೆ ಒಂಥರ ವಿಚಿತ್ರವಾಗಿ ಮುಖನೆಲ್ಲ ಮಾಡ್ಕೊಂಡ್ ಬರ್ತಾ ಇರ್ತಾನೆ. ಅವ್ನ್ ಬರ್ತಾ ಇರೋದನ್ನ ನೋಡಿ ಪ್ರಿನ್ಸ್ ಚಂಗ್ಗೆ ತುಂಬಾನೇ ಖುಷಿ ಆಗುತ್ತೆ. ಇದೋ ಬಂದ್ಬಿಟ್ಟ, ನನಗ್ ನಂಬಿಕೆ ಅಸ್ತ, ನನ್ ಬಗ್ಗೆ ಸುಳ್ಳು ಹೇಳೋದಿಲ್ಲ ಅಂತ ಹೇಳ್ಬಿಟ್ಟು ಬಾರೋ ಬಂದ್ ನಿಜ ಹೇಳು ಅಂತ ಕರೀತಾರೆ. ಅವ್ನ್ ಕೂಡ ಯಜಮಾನ್ರಿ ಅಂತ ನಕ್ಕೊಂಡ್ ಬರ್ತಾನೆ. ಇದನ್ನ ಈ ರಾಜ ಅವ್ರ ಅಸಿಸ್ಟೆಂಟ್ ಇರ್ತಾರಲ್ಲ, ಇದಕ್ಕೂ ಮುಂಚೆ ಮಾಹಿಯ ಇರೋ ಜಾಗದಲ್ಲೇ ಗಿಲ್ಡ್ವಾಂಗ್ ನ ನೋಡಿರ್ತಾರಲ್ಲ, ಅದ್ರಲ್ಲೂ ಅವರು ಗಿಲ್ಡ್ವಾಂಗ್ ಏನಾದ್ರು ಅಪರೂಪದ ಮಗುನ ಅಂತ ಸ್ವಲ್ಪ ಟೆಸ್ಟ್ ಎಲ್ಲ ಮಾಡಿ ನೋಡಿರ್ತಾರಲ್ಲ. ಆದ್ರೆ ಇಲ್ಲಿ ಈ ತರ ಒಂದು ಗೆಟಪ್ ಅಲ್ಲಿ ನೋಡ್ತಾ ಇರೋದಕ್ಕೆ ಈ ಅಸಿಸ್ಟೆಂಟ್ ಗೆ ತುಂಬಾನೇ ಡೌಟ್ ಬರುತ್ತೆ. ಏನ್ ಮಾಡ್ತಾ ಇದ್ದ ನೀನು ಅಂತ ನೋಡ್ತಾ ಇರ್ತಾರೆ. ಆದ್ರೆ ಗಿಲ್ಡ್ವಾಂಗ್ ಇನ್ನೂ ಅವ್ರನ್ನ ನೋಡಿರೋದಿಲ್ಲ. ಈಗ ಕರ್ಕೊಂಡ್ ಬಂದು ವಿಚಾರಣೆಗೆ ಕೂರ್ಸಿರ್ತಾರೆ. ಗಿಲ್ಡ್ವಾಂಗ್ ಆ ಪ್ರಿನ್ಸ್ ಚಂಗ್ ನ ನೋಡ್ಬಿಟ್ಟು ಹೇಳ್ತಾನೆ, ಯಜಮಾನ್ರೆ ನಾನು ನಿಜ ಹೇಳ್ತೀನಿ ಅಂತ. ಅವ್ರು ಕೂಡ ಬಾರೋ ನನಗ್ ಬೇಕಾಗಿರೋದು ಅದು ನಿಜ ಹೇಳು ಅಂದಾಗ ಅವ್ನ ಹಂಗೆ ನಗಿತಾ ಇದ್ದವನು ಈಗ ಟಕ್ ಅಂತ ಮುಖ ಎಕ್ಸ್ಪ್ರೆಷನ್ ನ ಚೇಂಜ್ ಮಾಡ್ತಾನೆ. ಹಂಗೆ ಗುರಾಯಿಸ್ಕೊಂಡ್ ತಿರುಗ್ತಾನೆ. ಇದನ್ನ ನೋಡ್ಬಿಟ್ಟು ಚಂಗೆ ಅರ್ಥ ಆಗಲ್ಲ, ಏನಾಯ್ತು ಇವನು ಸಡನ್ ಆಗಿ ಯಾಕೆ ಮುಖ ಈ ತರ ಚೇಂಜ್ ಮಾಡ್ದ ಅಂತ. ಅಷ್ಟೆಲ್ಲ ಪಕ್ಕದಲ್ಲೇ ಹಾಂಗು ಇರ್ತಾನಲ್ಲ, ಅವನ್ನ ನೋಡಿ ಏನೋ ಕಣ್ಣಲ್ಲಿ ಸಿಗ್ನಲ್ ಮಾಡ್ಬಿಟ್ಟು ಈ ಕಡೆ ತಿರುಗ್ತಾನೆ. ಈಗ ವಿಚಾರಣೆ ಸ್ಟಾರ್ಟ್ ಮಾಡ್ತಾರೆ. ಅವತ್ತು ಆ ಕೇಳ್ಕೆ ಮನೆಯಲ್ಲಿ ಪಾರ್ಟಿ ಮಾಡ್ಕೊಂಡಾಗ ನೀನಲ್ಲಿದ್ದ ಆ ಜಾಗದಲ್ಲಿ ಹಾಂಗ್ ನ ನೋಡ್ದ ಅಂತ ಕೇಳ್ತಾರೆ. ಈಗ ಗಿಲ್ಡ್ವಾಂಗ್ ಕೂಡ ತಿರುಗ್ ನೋಡ್ಬಿಟ್ಟು ನಾನ್ ನೋಡ್ದೆ, ಇವರು ಮತ್ತೆ ಪ್ರಿನ್ಸ್ ಚಂಗು ತುಂಬಾನೇ ಕ್ಲೋಸ್ ಆಗಿದ್ರು ಅಂತ ಹೇಳ್ತಾನೆ. ಅದಕ್ಕಲ್ಲಿ ವಿಚಾರಣೆ ಮಾಡ್ತಾ ಇರೋರು ಕೂಡ ಕೇಳ್ತಾರೆ, ಹೌದಾ ಅವ್ರಲ್ಲಿ ಏನ್ ಮಾತಾಡ್ಕೊಂಡ್ರು, ಈ ಹಳೆ ರಾಜ್ಯ ಬಗ್ಗೆ ಏನಾದ್ರು ವಿಷಯನ ಮಾತಾಡ್ಕೊಂಡ್ರ, ಏನಾದ್ರು ತಪ್ಪಾಗಿ ಮಾತಾಡಿದ್ರ ಅಂತ ಕೇಳಿದಾಗ ಗಿಲ್ಡ್ವಾಂಗ್ ಹೇಳ್ತಾನೆ, ಏನು ತಪ್ಪಾಗ, ಅದು ನಮ್ಮ ಯಜಮಾನ್ರ ಚಾನ್ಸೇ ಇಲ್ಲ, ಅವರ ರಾಜ ಬಗ್ಗೆ ಏನು ತಪ್ಪಾಗಿ ಮಾತಾಡಿಲ್ಲ, ಹೇಳ್ಬೇಕಂದ್ರೆ ಅವ್ರ ಬಗ್ಗೆ ತುಂಬಾನೇ ಹೋಗ್ಲಿ ಮಾತಾಡ್ತಾ ಇದ್ರು. ಆ ರಾಜ ತುಂಬಾನೇ ಟ್ಯಾಲೆಂಟ್ ಆದವ್ರು, ಅವ್ರ ವಿರುದ್ಧ ಯಾರು ಟಫ್ ಕೊಡಕ್ಕೆ ಆಗಲ್ಲ ಅನ್ನೋ ತರ ಹೋಗ್ಲಿ ಮಾತಾಡ್ತಾ ಇದ್ರು ಅಂತಾನೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಪ್ರಿನ್ಸ್ ಚಂಗೆ ಸ್ವಲ್ಪ ಸಂತೋಷ ಆಗುತ್ತೆ. ಪರವಾಗಿಲ್ವೇ, ನನ್ ಬಗ್ಗೆ ಸ್ವಲ್ಪ ಹೋಗ್ಲಿ ಮಾತಾಡ್ತಾ ಇದ್ದಾನೆ, ಹೇಳೋ ಇನ್ನು ನಿಜ ಎಲ್ಲ ಹೇಳೋ ಅಂತ ಹೇಳ್ತಾರೆ. ಗಿಲ್ಡ್ವಾಂಗ್ ಹೇಳ್ತಾನೆ, ಅಲ್ಲಿ ಪ್ರಿನ್ಸ್ ಚಂಗು ಕಿಂಗ್ ಬಗ್ಗೆ ತುಂಬಾನೇ ಹೋಗ್ಲಿ ಮಾತಾಡ್ತಾ ಇದ್ರು. ಆ ಟೈಮಲ್ಲಿ ಅವ್ರಿಬ್ರಿಗೂ ಸಡನ್ ಆಗಿ ಜಗಳ ಆಯ್ತು. ಏನಕ್ಕೆ ಜಗಳ ಆಯ್ತೋ ಗೊತ್ತಿಲ್ಲ ಅಂತ ಹೇಳ್ತಾನೆ. ಏನು ಜಗಳದಲ್ಲಿ ಏನ್ ಮಾತಾಡ್ಕೊಂಡ್ರು ಅಂತ ವಿಚಾರಣೆ ಮಾಡೋರು ಕೇಳ್ತಾ ಇದ್ರೆ ಈ ಕಡೆ ಪ್ರಿನ್ಸ್ ಚಂಗ್ಗೆ ಶಾಕು. ಏನು ಜಗಳನ ಇದೇವಾಗ ನಡೀತು, ಇವ್ನ್ ಏನೇನ್ ಹೇಳ್ತಾ ಇದ್ದಾನೆ ಅಂತ ಹಂಗೆ ಬಿಕ್ಕರ್ಸ್ಕೊಂಡ್ ಕೂತಿರ್ತಾನೆ. ಇಲ್ಲಿ ವಿಚಾರಣೆ ಮಾಡೋರು ಕೂಡ ಏನ್ ಜಗಳ ಅಂತ ಕೇಳಿರ್ತಾರಲ್ಲ, ಅದಕ್ಕೆ ಗಿಲ್ಡ್ವಾಂಗ್ ಹೇಳ್ತಾನೆ, ಆ ಟೈಮಲ್ಲಿ ನಾನು ಡ್ರಿಂಕ್ಸ್ ಖಾಲಿ ಆಯ್ತು, ಡ್ರಿಂಕ್ಸ್ ತರೋಣ ಅಂತ ಒಳಗಡೆ ಹೋದೆ, ಅಷ್ಟರಲ್ಲಿ ಜಗಳ ನಡೀತಾ ಇತ್ತು. ಪ್ರಿನ್ಸ್ ಚಂಗ್ ಹೇಳ್ತಾ ಇದ್ರು, ರಾಜ ಎಷ್ಟು ದೊಡ್ಡ ಟ್ಯಾಲೆಂಟ್ ಆದ ವ್ಯಕ್ತಿ ಗೊತ್ತಾ, ಯಾವ್ದೇ ಒಂದು ಹೆಣ್ಮಗುನ ಕೂಡ ಬಿಡಲ್ಲ, ಹೆಣ್ಮಕ್ಳನ್ನ ಬ್ರೇಕ್ಫಾಸ್ಟ್ ಗೆ ಕೇಳೋ ತರ ಕೇಳ್ತಾರೆ. ಹೆಣ್ಮಕ್ಳ ವಿಷಯದಲ್ಲಂತೂ ಅವ್ರು ತುಂಬಾನೇ ಟ್ಯಾಲೆಂಟೆಡ್ ಆಗಿದ್ರು. ಹೇಳ್ಬೇಕಂದ್ರೆ ನನ್ಗೆ ಅವರೇ ರೋಲ್
ಮಾಡಲು. ಅವ್ರು ನಡೆದಿದ್ದ ದಾರಿಯಲ್ಲೇ ನಾನ್ ನಡಿತೀನಿ ಅಂತೆಲ್ಲ ಹೇಳ್ತಾ ಇದ್ರು. ಅಷ್ಟೇ ಅಲ್ಲ, ಮುಖ್ಯವಾಗಿ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬೇಕಾದ್ರೆ ಯೂಕೋ ಅಂತ ಯಾವ್ದೋ ಒಂದು ಹುಡುಗಿ ಬಗ್ಗೆ ಹೇಳ್ತಾ ಇದ್ರು. ಅವರ ಹುಡುಗಿ ಬಗ್ಗೆ ಮಾತಾಡ್ದಾಗ್ಲೇ ಈ ಹಾಂಗು ಮತ್ತೆ ಪ್ರಿನ್ಸ್ ಚೆಂಗ್ ಇಬ್ರು ಜಗಳ ಆಡ್ಕೊಳಕ್ ಸ್ಟಾರ್ಟ್ ಆಗಿದ್ದು. ಪ್ರಿನ್ಸ್ ಚೆಂಗು ರಾಜ ಬಗ್ಗೆ ಈ ತರ ಟ್ಯಾಲೆಂಟೆಡ್ ವಿಷಯನೇ ಹೇಳ್ತಾ ಇದ್ರು. ಆದ್ರೂ ಯಾಕೆ ಈ ಹೋಂಗ್ ಅನ್ನೋರು ಜಗಳ ಮಾಡಿದ್ರು ಅಂತ ಗೊತ್ತಿಲ್ಲ. ನಮ್ಮ ಯಜಮಾನ್ರ ಕಡೆ ಏನು ತಪ್ಪಿಲ್ಲ ಅಂತ ಹೇಳ್ತಾನೆ. ಹಾಕೊಡೋದೆಲ್ಲ ಹಾಕೊಟ್ಬಿಟ್ಟು ಈ ತರ ಹೇಳಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾನೆ. ಈ ಪ್ರಿನ್ಸ್ ಚೆಂಗ್ಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ. ಇವ್ನ್ ಏನ್ ಹೇಳಂದ್ರೆ ಏನ್ ಹೇಳ್ತಾ ಇದ್ದಾನೆ, ಈ ತರ ವಿಷಯ ನಾವ್ ಯಾವಾಗ ಮಾತಾಡ್ಕೊಂಡ್ವಿ ಅಂತ. ಈಗ ಹಾಂಗ್ ಅನ್ನೋರು ಹೇಳ್ತಾರೆ, ಕೇಳಿದ್ರಲ್ಲ ಯಜಮಾನ್ರೆ, ಈ ಪ್ರಿನ್ಸ್ ಚೆಂಗು ರಾಜಾಗೂ ಮತ್ತೆ ಅವ್ರ ಸೊಸೆಗೂ ಅಕ್ರಮ ಸಂಬಂಧ ಇತ್ತು ಅಂತ ನನ್ನ ಹತ್ರನೇ ಹೇಳಿದ್ರು ಅಂತ ಹೇಳಿದ ತಕ್ಷಣ ಗಿಲ್ವಾಂಗ್ ಹೇಳ್ತಾನೆ, ಓ ಹಂಗಾದ್ರೆ ಯೂಕೋ ಅನ್ನೋದು ರಾಜ ಅವ್ರ ಸೊಸೆನಾ? ನನ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅವ್ರು ಅದ್ರ ಬಗ್ಗೆನೆ ಮಾತಾಡ್ಕೊಂಡಿದ್ದು, ಅದು ಮಾತ್ರ ನಾನು ಕ್ಲಿಯರ್ ಆಗಿ ಕೇಳಿಸ್ಕೊಂಡೆ ಅಂತ ಇವನ್ ಮೇಲೆ ಕೂಡ ಡೌಟ್ ಬರ್ದೇ ಇರೋ ತರ ಹಂಗೆ ಒಂಥರ ಪೆದ್ದಾಗೆ ಹೇಳಿ ಮುಗಿಸ್ತಾನೆ. ಇದರಿಂದ ರಾಜಕ್ ತುಂಬಾನೇ ಕೋಪ ಬರುತ್ತೆ. ಅದ್ರಲ್ಲಿ ಮುಖ್ಯವಾಗಿ ಗಿಲ್ಡ್ವಾಂಗು ಇನ್ ಸ್ವಲ್ಪ ಎಕ್ಸ್ಟ್ರಾ ಬಿಟ್ ಅಂತ ಹೇಳಿ ಪ್ರಿನ್ಸ್ ಚೆಂಗ್ ಕಡೆ ತಿರುಗ್ಬಿಟ್ಟು, ಏನ್ ಯಜಮಾನ್ರೆ ಕುಡ್ದಿದ್ ಮತ್ತಲ್ಲೆಲ್ಲ ಮರ್ತೋಗ್ಬಿಟ್ರಾ ಅಂತ ಬೇರೆ ಕೇಳ್ತಾನ. ಇದರಿಂದ ರಾಜ ಕನ್ಫರ್ಮೇ ಮಾಡ್ಬಿಡ್ತಾರೆ, ಈ ಪ್ರಿನ್ಸ್ ಚೆಂಗ್ ಅನ್ನೋನ್ ಮಾತಾಡಿರ್ತಾನೆ. ಆದ್ರೆ ಇವ್ರ ಕಡೆ 2 ಸಾಕ್ಷಿ ಅಲ್ವಾ ಹೇಳಿದ್ದು, ಇನ್ನೊಬ್ಬ ಎಲ್ಲಿ ಅಂತ ಕೇಳಿದ್ರೆ ಇನ್ನೊಬ್ಬ ಬೇರೆ ಯಾರೋ ಅಲ್ಲ ಹೋತೇಕೆ, ಅವನೆಲ್ಲೋ ಎಸ್ಕೇಪ್ ಆಗ್ಬಿಟ್ಟಿರ್ತಾನೆ. ಆ ವಿಷಯ ರಾಜ ಗೊತ್ತಾದ್ಮೇಲೆ ಸರಿ ಆಯ್ತು, ಈಗ ಸದ್ಯಕ್ಕೆ ಇವ್ರನ್ನ ಅರೆಸ್ಟ್ ಮಾಡಿಡಿ. ಅವ್ನ ಎಷ್ಟೇ ರಾಜಮಂತಂದವನಾಗಿದ್ರು, ಎಷ್ಟೇ ರಾಯಲ್ ಆಗಿದ್ರೆ ಕೂಡ ತಪ್ಪು ಮಾಡಿದಾನೆ ಅಂತ ಗೊತ್ತಾದ್ಮೇಲೆ, ಅದು ನಮ್ಮಪ್ಪ ಅಷ್ಟು ದೊಡ್ಡ ರಾಜ ಬಗ್ಗೆ ತಪ್ಪಾಗಿ ಮಾತಾಡ್ಕೊಂಡಿದ್ದಾನೆ ಅಂದ್ಮೇಲೆ ಅವ್ನಿಗೆ ಶಿಕ್ಷೆ ಕೊಡ್ಲೇಬೇಕಲ್ವಾ, ಅವ್ನಿಗಾಗಿರೋ ಶಿಕ್ಷೆ ಕರೆಕ್ಟ್ ಆಗಿ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಇದರಿಂದ ಪ್ರಿನ್ಸ್ ಚೆಂಗ್ಗೆ ತುಂಬಾನೇ ಬೇಜಾರಾಗುತ್ತೆ. ರಾಜ ದಯವಿಟ್ಟು ನನ್ ಮಾತನ್ನ ಕೇಳಿ, ನಾನು ಏನು ತಪ್ಪು ಮಾಡಿಲ್ಲ, ನನ್ನ ಹತ್ರ ಏನು ಮಾತಾಡಿಲ್ಲ ಅಂತ ತುಂಬಾನೇ ಕೇಳ್ಕೊಳ್ತಾನೆ. ಅಷ್ಟೇ ಅಲ್ಲ, ಇವರೆಲ್ಲ ನನ್ ಬಗ್ಗೆ ಏನೋ ತಪ್ಪಾಗಿ ಹೇಳ್ತಾ ಇದಾರೆ, ಇದೆಲ್ಲ ಬರೀ ನಾಟಕ, ನಾನೇನು ತಪ್ಪು ಮಾಡಿಲ್ಲ, ಇವರೆಲ್ಲ ನನ್ ಬಗ್ಗೆ ಸುಳ್ಳು ಸಾಕ್ಷಿಗಳನ್ನ ಹೇಳ್ತಾ ಇದಾರೆ, ನಿಮಗ್ ನನ್ ಬಗ್ಗೆ ಗೊತ್ತಲ್ವಾ ಅಂತ ಕೂಗಾಡ್ತಾನೆ ಇರ್ತಾನೆ. ರಾಜನ ಅಲ್ಲಿಂದ ಹೋಗ್ಬೇಕಾದ್ರೆ ಇದನ್ನ ಯೋಚನೆ ಮಾಡ್ಕೊಂಡೇ ಹೋಗ್ತಾರೆ. ಪ್ರಿನ್ಸ್ ಚೆಂಗ್ ಬಗ್ಗೆ ಅವ್ರಿಗೊಂದು ಒಳ್ಳೆ ಅಭಿಪ್ರಾಯ ಇತ್ತು. ಸಡನ್ ಆಗಿ ಈ ತರ ಒಂದು ರೂಮರ್ ಸ್ಪ್ರೆಡ್ ಆಗಿದೆ ಅಂತ ಗೊತ್ತಾದ್ಮೇಲೆ ಅವರು ಅದನ್ನ ನಂಬ್ತಾ ಇಲ್ಲ, ವಿಚಾರಣೆ ಮಾಡಿ ನೋಡ್ಬೇಕಂತಾನೆ ಯೋಚನೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟೇ ಅಲ್ಲಿರೋರ್ಗೆ ಹೇಳ್ತಾರೆ, ಈ ಓತೆಕ್ ಅನ್ನೋ ಇನ್ನೊಬ್ಬ ಸಾಕ್ಷಿದಾರ ತಪ್ಪಿಸ್ಕೊಂಡಿದ್ದಾನಲ್ಲ, ಅವ್ನ್ ಎಲ್ಲಿದ್ದಾನೆ ಅಂತ ಕಂಡಿಡೀರಿ, ಈ ಪ್ರಿನ್ಸ್ ಚೆಂಗ್ ಅನ್ನೋನ ಸರಿಯಾಗಿ ಹೊಡೀರಿ, ಅವ್ನ ಬಗ್ಗೆ ಎಲ್ಲಾ ನಿಜಾನು ಗೊತ್ತಾಗ್ಬೇಕು, ಅವ್ನ ಬೈಲ್ ಎಲ್ಲಾ ನಿಜಾನು ಕಕ್ಕಸ್ರಿ. ಅದಾದ್ಮೇಲೆ ಸಾಕ್ಷಿಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ರಲ್ಲ ಅವ್ರಿಬ್ಬರನ್ನ, ನೋಡಕ್ ಇನ್ನೋಸೆಂಟ್ ತರ ಇದಾರೆ, ಅವ್ರಿಬ್ಬರನ್ನ ಬಿಟ್ಬಿಡಿ, ಅವ್ರಿಗಿದಕ್ಕೆ ಏನು ಸಂಬಂಧ ಇಲ್ಲ ಅಂತ ಕಾಣಿಸುತ್ತೆ. ಇದ್ರಲ್ಲಿ ಇನ್ನೊಂದು ಮುಖ್ಯವಾಗಿ ಹಾಂಗ್ ಬಗ್ಗೆ ಹೇಳ್ಬೇಕಂದ್ರೆ, ಅವನು ಕೂಡ ಪ್ರಿನ್ಸ್ ಚೆಂಗ್ ಅಂದ್ರೆ ಇಷ್ಟ ಇರೋದಿಲ್ಲ, ಹೆಣ್ಮಕ್ಳ ಹತ್ರ ತುಂಬಾ ರೂಢಾಗಿ ನಡ್ಕೊಳ್ತಾನೆ, ಎಲ್ಲ ಹೆಣ್ಮಕ್ಳನ್ನ ಕೂಡ ಅವ್ರ ಕೈ ಮುಟ್ಟಿ ಮಾತಾಡಿಸ್ತಾ ಇದ್ದ. ಇದರಿಂದ ಅವ್ನಿಗೂ ಕೋಪ ಇತ್ತು. ಅದರಿಂದ ಗಿಲ್ಡ್ವಾಂಗ್ ಜೊತೆ ಸೇರ್ಕೊಂಡು ಅವನ ಮೇಲೆ ಈ ತರ ಒಂದು ಸುಳ್ಳು ಸಾಕ್ಷಿನ ಹೇಳಿರ್ತಾನೆ. ಇನ್ನೊಂದ್ ಕಡೆ ಇವ್ರು ಅನ್ಕೊಂಡಿದ್ ಕೆಲಸ ಆಯ್ತು ಅಂತ ಹೇಳ್ಬಿಟ್ಟು ಎಲ್ಲಾನು ಕಳ್ಸ್ಬಿಡ್ತಾರೆ. ಗಿಲ್ಡ್ವಾಂಗ್ ಅವ್ರ ಗ್ಯಾಂಗ್ ಎಲ್ಲ ಮನೆಗ್ ಬರ್ತಾ ಇರುತ್ತೆ. ರಿಯಾ ಯಾವಾಗ ಬರ್ತಾರೆ ಅಂತ ಹೇಳ್ಬಿಟ್ಟು ಬಾಗ್ಲಲ್ಲೇ ಕಾಯ್ಕೊಂಡು ಕೂತಿರ್ತಾಳೆ. ಆದ್ರೆ ಜಾಗದಲ್ಲಿ ಗಿಲ್ಡ್ವಾಂಗ್ ಬಂದಿರೋದಿಲ್ಲ. ಅವರೆಲ್ಲ ಸ್ವಲ್ಪ ಮುಖನೆಲ್ಲ ಬಾಡ್ಸ್ಕೊಂಡ್ ಬಂದಿರೋದನ್ನ ನೋಡ್ಬಿಟ್ಟು ರಿಯಾಗ್ ಅರ್ಥ ಆಗೋಯ್ತು, ಗಿಲ್ಡ್ವಾಂಗ್ ಏನೋ ಆಗೋಯ್ತು, ಅವ್ನ ಮೋಸ್ಟ್ಲಿ ಸಾಯಿಸ್ಬಿಟ್ರೇನೋ ಅಂತ ಹೇಳ್ಬಿಟ್ಟು ಅವಳ ಕಣ್ಣಲ್ಲಿ ನೀರೇ ಬಂದ್ಬಿಡುತ್ತೆ. ಆಗ ತಕ್ಷಣ ಗಿಲ್ಡ್ವಾಂಗ್ ಬರ್ತಾನೆ. ಅದನ್ನ ನೋಡಿ ರಿಯಾಗಂತೂ ಸಂತೋಷ ತಾಳಕ್ ಆಗ್ತಾ ಇಲ್ಲ. ಗಿಲ್ಡ್ವಾಂಗ್ ಹಂಗೆ ನಗದ್ ಬಿಟ್ಟು, ಏನು ನನ್ನ ಸಾಯಿಸ್ಬಿಟ್ರ ಅಂತ ಅನ್ಕೊಂಡ ಅಂದಿದ ತಕ್ಷಣ ರಿಯಾ ಹಂಗೆ ಸ್ವಲ್ಪ ಲೈಟ್ ಆಗಿ ಸ್ಮೈಲ್ ಮಾಡ್ತಾಳೆ. ಅಲ್ಲಿರೋರೆಲ್ಲ ಗೇಲಿ ಮಾಡ್ತಾರೆ, ನೀನ್ ಹಳ್ಳವಾಗಿ ಚೆನ್ನಾಗ್ ಕಾಣಿಸ್ತೀಯಾ, ಯಾವಾಗೂ ಹತ್ಕೊಂಡೇ ಇರು ಅಂತ ಹೇಳ್ತಾರೆ. ಅವಳು ಹಂಗೆ ಗಿಲ್ಡ್ವಾಂಗ್ ನ ಬಿಡದೆ ನೋಡ್ತಾ ಇರ್ತಾಳೆ. ಇನ್ನೊಂದ್ ಕಡೆ ರಾಜನ ತೋರಿಸ್ತಾರೆ. ಅವ್ರ ಈ ವಿಷಯನ ಸಾಮಾನ್ಯವಾಗಿ ಬಿಡೋ ತರ ಇಲ್ಲ. ಇದ್ರ ಬಗ್ಗೆ ಏನಾದ್ರೂ ಎವಿಡೆನ್ಸ್ ಸಿಗುತ್ತಾ, ಹೋಗಿ ಪ್ರಿನ್ಸ್ ಚೆಂಗ್ ಅವ್ರ ಮನೇಲೆಲ್ಲ ಚೆಕ್ ಮಾಡಿ ನೋಡಿ, ಕೈ ಬರಹದಲ್ಲಿ ಬರ್ದಿರೋದ್ ಬೇರೆ ಏನಾದ್ರೂ ಸಿಗ್ಬೋದು, ಅದನ್ನ ಹುಡುಕಿ ತಗೊಂಬನ್ನಿ ಅಂತ ಹೇಳ್ತಾರೆ. ಅದ್ರಲ್ಲೂ ಈ ಕೆಲ್ಸನ ಇವ್ನ್ಗೆ ಒಪ್ಪಿಸ್ತಾರೆ. ಇವ್ನ್ ಕೂಡ ಒಂದ್ 4 ಜನನ್ ಕರ್ಕೊಂಡೋಗಿ ಮನೇಲೆಲ್ಲ ಹುಡುಕ್ತಾನೆ. ಆಗ ಒಂದು ಬುಕ್ ಸಿಗುತ್ತೆ. ಆ ಬುಕ್ ಅಲ್ಲಿ ಒಂದು ಲೆಟರ್ ಇರುತ್ತೆ. ಇದಕ್ಕೂ ಮುಂಚೆ ಹೋತೇಕು ಪ್ರಿನ್ಸ್ ಚೆಂಗ್ ನ ಕರ್ಕೊಂಡ್ ಹೋಗ್ಬೇಕಾದ್ರೆ ಒಂದು ಬುಕ್ ನ ಮುಚ್ಚಿಟ್ಟಿರ್ತಾನಲ್ಲ, ಈ ಬುಕ್ ನಾನೇ ಮುಚ್ಚಿಟ್ಟಿದ್ದು. ಅಷ್ಟೇ ಅಲ್ಲ, ಹೋತೇಕು ಬೇಕಂತಾನೆ ಒಂದು ಲೆಟರ್ ನ ಬೇರೆ ಇಟ್ಟಿರ್ತಾನೆ. ಅದನ್ನ ಈಗ ಇವ್ನ್ ನೋಡ್ಬಿಡ್ತಾನೆ. ಅದೇನಂದ್ರೆ, ಈ ರಾಜ ಇದ್ರಲ್ಲ, ಇವಾಗಿರೋ ರಾಜ ಅಲ್ಲ, ರಾಜ ಅವ್ರ ಅಪ್ಪ ಇದ್ರಲ್ಲ, ಅವ್ರ ವಿರುದ್ಧವಾಗಿ ಇರ್ತಾರಲ್ಲ ಒಂದು ಗ್ಯಾಂಗ್, ಅದ್ರಲ್ಲಿ ಅವ್ರ ಹೆಸರು ಬಂದು ಪ್ರಿನ್ಸ್ ಜಕ್ ಅಂತ ಹೇಳ್ಬಿಟ್ಟು, ಅವ್ರಿಗೂ ಮತ್ತೆ ಪ್ರಿನ್ಸ್ ಚೆಂಗ್ಗೂ ಏನೋ ಒಂದು ಕನೆಕ್ಷನ್ ಇದೆ ಅಂತ ಹೇಳೋದಕ್ಕೆ ಒಂದು ಚಿಕ್ಕ ಆಧಾರನ ಈ ಲೆಟರ್. ಈಗ ಲೆಟರ್ ನ ಎತ್ಕೊಂಡೋಗಿ ರಾಜ ಕೈಲಿ ಕೊಟ್ಟಿದ ತಕ್ಷಣ ರಾಜ ಕನ್ಫರ್ಮೇ ಮಾಡ್ಬಿಟ್ರು. ಇದಕ್ಕಿಂತ ದೊಡ್ಡ ಆಧಾರ ಏನ್ ಬೇಕು, ಅವನ್ ಮನೇಲಿ ಅದು ಅವನಿರೋ ಜಾಗದಲ್ಲಿ ಒಂದು ಬುಕ್ ಸಿಕ್ಕಿದೆ, ಅದ್ರಲ್ಲಿ ಈ ತರ ಒಂದು ಲೆಟರ್ ಇದೆ ಅಂದ್ರೆ ಅವನೇ ಕಲ್ಪ್ರಿಟ್ಟು, ಅವನನ್ನ ಚೆನ್ನಾಗಿ ಹೊಡೀರಿ, ಅವ್ನ ಕೈಲಿ ಇನ್ನು ಏನೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಕ್ಕಾಗುತ್ತೋ ಮಾಡಿ ಅಂತ ಒಂದು ಆರ್ಡರ್ ನ ಕೊಟ್ಬಿಡ್ತಾರೆ. ಅದಾದ್ಮೇಲೆ ಇವ್ನು ಕರೆಕ್ಟ್ ಆಗಿ ಚಿಂಗ್ ಹತ್ರ ತಗೊಂಡೋಗಿ ಬುಕ್ ನ ತೋರಿಸ್ತಾನೆ. ಅದನ್ನ ನೋಡ್ಬಿಟ್ಟು ಚಂಗ್ ಶಾಕ್ ಆಗ್ತಾನೆ. ಯಾಕಂದ್ರೆ ಈ ಬುಕ್ ನ ಕೊಟ್ಟಿರೋದು ಬೇರೆ ಯಾರು ಅಲ್ಲ, ಗಿಲ್ಡ್ವಾಂಗೆ. ಚಂಗ್ ತುಂಬಾನೇ ಕುಡ್ದಿರ್ಬೇಕಾದ್ರೆ ಬುಕ್ ನ ಕೊಟ್ಟಿರ್ತಾನೆ. ಇದರಿಂದ ಚಂಗಗ್ ಒಂದ್ ಡೌಟ್ ಬಂದ್ಬಿಡುತ್ತೆ, ಈ ಗಿಲ್ಡ್ವಾಂಗ್ ಅವರೆಲ್ಲ ಸೇರ್ಕೊಂಡೆ ನನ್ನ ಈ ತರ ಒಂದು ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕ್ಸಿರೋದು, ಎಲ್ಲಿ ನನ್ ಕೆಲ್ಸದವ್ನ ಎಲ್ಲಿ, ಆ ಗಿಲ್ಡ್ವಾಂಗ್ ನ ಕರೀರಿ, ನಾನೆಲ್ಲ ನಿಜಾನು ಹೇಳಿಸ್ತೀನಿ ಅವ್ನ ಕೈಲಿ ಅಂತ ಹೇಳ್ತಾರೆ. ತುಂಬಾನೇ ಕೇಳ್ಕೊಳ್ತಾರೆ, ನಾನೇನು ತಪ್ಪು ಮಾಡಿಲ್ಲ, ನಾನು ಅವ್ನ ಕೈಲಿ ನಿಜ ಹೇಳಿಸ್ತೀನಿ, ದಯವಿಟ್ಟು ನನ್ನ ನಂಬಿ ಅಂತ ತುಂಬಾನೇ ಕೇಳ್ಕೊಳ್ತಾನೆ. ಆದ್ರೆ ಇವ್ನ ಹೆಂಗ್ ನಂಬ್ತಾನೆ, ಆಲ್ರೆಡಿ ಚೆಂಗ್ ಮೇಲೆ ತುಂಬಾನೇ ಕೋಪ ಇದ್ದಿರುತ್ತೆ. ಅವನ ಮಾತಾಡಕ್ ಕೂಡ ಬಿಟ್ಟಿಲ್ಲ, ವಿಚಾರಣೆ ಮಾಡ್ಬೇಕು ಅಂತ ಕರ್ಕೊಂಡೋಗಿ ಚೆನ್ನಾಗಿ ಹೊಡಿಯಕ್ಕೆ ಬೇರೆ ಹೇಳ್ಬಿಡ್ತಾನೆ. ಇಲ್ಲಿ ಹೊಡಿಯಕ್ ಬಂದಿರೋರಿಬ್ರು ಕೂಡ ಗಿಲ್ಡ್ವಾಂಗ್ ಅವ್ರು ಕರೆಕ್ಟ್ ಮಾಡಿರೋ ಜನನೇ. ಅವ್ರು ಕೂರ್ಸ್ಕೊಂಡು ಆಲ್ರೆಡಿ ಇವ್ರ ಹತ್ರ ಹೇಳಿರ್ತಾರೆ, ಈ ಪ್ರಿನ್ಸ್ ಚೆಂಗ್ ತುಂಬಾನೇ ಕೆಟ್ಟವನು, ಅವ್ನು ತುಂಬಾನೇ ಹೆಣ್ಮಕ್ಳನ್ನ ಹೊಡೆದು ಹಿಂಸೆ ಕೊಟ್ಟಿದ್ದಾನೆ, ಹೇಳ್ಬೇಕಂದ್ರೆ ಸಾಯಿಸಿದ್ದಾನೆ ಕೂಡ. ಒಂದು ಒಳ್ಳೆ ರಾಜ್ಯ ನಮಗ್ ಬೇಕಂದ್ರೆ ಈ ತರ ಕೆಟ್ಟವರೆಲ್ಲ ಹಾಳಾಗ್ಬೇಕಲ್ವಾ, ಸೊ ನೀವ್ ಈ ಕೆಲ್ಸನ ಮಾಡ್ಬೇಕು ಅಂತ ಹೇಳ್ತಾರೆ. ಅವ್ರು ಕೂಡ ದೇಶಕ್ಕೋಸ್ಕರ ತಾನೇ ನಾವ್ ಮಾಡೋದು ಅಂತ, ಕೆಟ್ಟವ್ರ ಏನಕ್ಕೆ ಅಂತ ಹೇಳ್ಬಿಟ್ಟು ಗಿಲ್ಡ್ವಾಂಗ್ ಅವ್ರ ಹತ್ರನೇ ಸ್ವಲ್ಪ ಲಂಚವಾಗಿ ದುಡ್ಡೆಲ್ಲ ತಗೊಂಡು ಇವ್ರು ಕೂಡ ಇಲ್ಲಿ ಹೊಡಿಯಕ್ ರೆಡಿ ಆಗ್ಬಿಟ್ಟಿರ್ತಾರೆ. ಏಟ್ ಅಂದ್ರೆ ಏಟು ಸಾವೇಟ್ ಇವ್ನ್ಗೆ ಅಷ್ಟೇ, ಆಲ್ಮೋಸ್ಟ್ ಒಂದ್ ಸಾಯೋ ಸ್ಟೇಜ್ ಗೆ ಆಗ್ಬಿಡ್ತಾನೆ. ಈಗ ಇವ್ನ್ ಹೋಗ್ಬಿಟ್ಟು ಹೇಳ್ತಾನೆ, ಈತ ವಿಚಾರಣೆ ಮಾಡ್ಬೇಕಾದ್ರೆ ಅವ್ನಿಗೆ ತುಂಬಾನೇ ಏಟ್ ಬಿದ್ದಿದೆ, ಆಲ್ಮೋಸ್ಟ್ ಸಾಯೋ ಸ್ಟೇಜ್ ಅಲ್ಲಿ ಇದ್ದಾನೆ, ಈಗ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಕೇಳಿದಾಗ ರಾಜ ಹೇಳ್ತಾರೆ, ಇನ್ ಅವನಿಂದ ನಮ್ಗೆ ನ್ಯೂಸ್, ಅವನ ಪದವಿ ಇಳಿಸಿದ್ದು ಆಯ್ತು, ಅವನನ್ನ ಫಸ್ಟ್ ಇಲ್ಲಿಂದ ಊರ್ ಬಿಟ್ಟು ಹೊರಗಡೆ ಕಳಿಸ್ಬಿಡಿ, ಅವ್ನ ಊರಲ್ಲಿ ಇರೋದೇ ಬೇಡ, ಅವನ ರಾಜ್ಯ
ಬಹಿಷ್ಕರಣ ಮಾಡಿ ಅಂತ ಆರ್ಡರ್ ನ ಮಾಡ್ಬಿಡ್ತಾರೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಇವನ್ಗಂತೂ ತುಂಬಾನೇ ತೃಪ್ತಿ ಆಗುತ್ತೆ. ಸ್ಟ್ರೇಟ್ ಆಗಿ ಜೈಲಲ್ಲಿ ಇರೋ ಪ್ರಿನ್ಸ್ ಚೆಂಗ್ ನ ನೋಡಕ್ಕೆ ಅಂತ ಹೋಗ್ತಾನೆ. ಸ್ಟಾರ್ಟಿಂಗ್ ಅಲ್ಲಿ ಮೊಂಗೆ ಪಾಪ ಹೆಂಗ್ ಬಿದ್ದಿದ್ರು ಫುಲ್ ಬ್ಲಡ್ ಅಲ್ಲಿ, ಆತರ ಈಗ ಚೆಂಗ್ ಬಿದ್ದಿರ್ತಾನೆ. ಈಗ ಇವನ್ ಹೇಳ್ತಾನೆ, ನಾನ್ ಯಾರಂತ ನಿನಗ್ ಗೊತ್ತಾ, ನಿನ್ ಸಾವ್ ನೋಡ್ಬೇಕು ಅಂತ ತುಂಬಾ ದಿನದಿಂದ ಕಾಯ್ತಾ ಇದ್ದೆ, ಆದ್ರೆ ಆ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಇವನ್ ಸ್ವಲ್ಪ ವಿಲನ್ ತರ ಮಾತಾಡೋದನ್ನ ನೋಡ್ಬಿಟ್ಟು ಚೆಂಗಗೆ ಶಾಕ್ ಆಗುತ್ತೆ. ಯಾರೋ ನೀವಲ್ಲ, ಯಾರ್ ನೀವಲ್ಲ, ನನ್ ಮೇಲೆ ಏನಕ್ಕೆ ಇತರ ಕೋಪ ತೋರಿಸ್ತಾ ಇದೀರಾ, ನಾನೇನ್ರೋ ಮಾಡಿದೆ ನಿಮ್ಗೆ ಅಂತ ಹೇಳ್ಬಿಟ್ಟು ಅವನೊಂದ್ ಕಡೆ ತಲೆ ಕಿತ್ಕೊಳ್ತಾ ಇರ್ತಾನೆ. ಹೇಳ್ಬೇಕಂದ್ರೆ ಅವ್ನಿಗಿನ್ನೂ ಗೊತ್ತಿಲ್ವಲ್ಲ ಇವರೆಲ್ಲ ಮೊಂಗೆ ಮಕ್ಳು ಅಂತ ಹೇಳ್ಬಿಟ್ಟು ಅವನೊಂದ್ ಕಡೆ ಟೆನ್ಷನ್ ಅಲ್ಲಿ ಇರ್ತಾನೆ. ಇನ್ನೊಂದ್ ಕಡೆ ಈ ತರದೊಂದು ಸಂತೋಷದ ವಿಷಯನ ಎಪ್ಸನ್ ಎಲ್ಲರಿಗೂ ಹೇಳ್ಬೇಕು ಅಂತ ಮನೆ ಹತ್ರ ಬರ್ತಾನೆ. ಇವನ್ ಈ ತರ ಓಡ್ ಬರೋದನ್ನ ನೋಡ್ಬಿಟ್ಟು ಅಲ್ಲಿರೋರೆಲ್ಲ ಕೇಳ್ತಾರೆ, ಏನಾಯ್ತಲ್ಲಿ, ಅವ್ನಿಗೇನಾದ್ರು ಶಿಕ್ಷೆ ಕೊಟ್ರ, ಅವ್ನಿಗೇನ್ ಶಿಕ್ಷೆ ಕೊಟ್ರು ಅಂತ ಕೇಳ್ತಾ ಇರ್ತಾರೆ. ಎಪ್ಸನ್ ಈ ತರ ಸೈಲೆಂಟ್ ಆಗಿರೋದನ್ನ ನೋಡ್ಬಿಟ್ಟು ಇವ್ರೆ ಅರ್ಥ ಮಾಡ್ಕೊಳ್ತಾರೆ, ಏನ್ ಶಿಕ್ಷೆ ಕೊಟ್ಟಿರ್ತಾರೆ, ಎಲ್ಲ ರಾಜ ಮಂತಂದೋರ್ತಾನೆ, ಈಸಿಯಾಗಿ ಹೊರಗಡೆ ಬಂದ್ಬಿಟ್ಟಿರ್ತಾನೆ, ಇನ್ನೇನು ಮಾಡಕ್ಕಾಗಲ್ಲ ಅಂದಾಗ ಗಿಲ್ಡ್ವಾಂಗು ಬರ್ತಾನೆ. ಸರಿ ಬಿಡಿ, ಯಾಕೆಲ್ಲರೂ ಈ ತರ ಮುಖ ಬಾಡಿಸ್ಕೊಂಡಿದ್ದೀರಾ, ಹೆಂಗೋ ಮುಖ್ಯವಾಗಿ ಅವ್ನ್ ಪದವಿ ಇಳಿಸಿದೀವಲ್ಲ, ಇನ್ ಈಸಿಯಾಗಿ ಅವನನ್ನ ನಾವು ಪೂರ್ತಿಯಾಗಿ ಬೀಳಿಸ್ಬಿಡ್ಬೋದು ಅಂತ ಹೇಳಿದಾಗ ಎಪ್ಸನ್ ಹೇಳ್ತಾನೆ, ಅದಕ್ಕೆಲ್ಲ ಚಾನ್ಸೇ ಇಲ್ಲ, ರಾಜ ಅವ್ನ್ಗೆ ಏನ್ ಶಿಕ್ಷೆ ಕೊಟ್ಟಿದ್ದಾರೆ ಗೊತ್ತಾ, ರಾಜ್ಯ ಬಹಿಷ್ಕರಣ ಅಂದಿದ ತಕ್ಷಣ ಇವ್ರಿಗೆಲ್ಲ ಖುಷಿ ಆಗ್ಬಿಡುತ್ತೆ. ನಾವ್ ಎಷ್ಟು ದೊಡ್ಡ ವಿಷಯ ಮಾಡಿದೀವಿ ಗೊತ್ತಾ, ಒಂದು ಹೈ ಪೋಸ್ಟ್ ಅಲ್ಲಿ ಇರೋನು, ಅದು ಒಂದು ರಾಜವಂಶ ಸೇರಿರೋನ್ಗೊಬ್ಬನ್ಗೆ ನಾವ್ ಈ ತರ ಒಂದು ಶಿಕ್ಷಣ ಕೊಡ್ಸಿದೀವಿ, ಅದ್ರಲ್ಲೂ ಮುಖ್ಯವಾಗಿ ರಾಜನೇ ಶಿಕ್ಷಣ ಬೀಳಿಸೋ ತರ ಮಾಡಿದೀವಿ, ಇದು ಎಷ್ಟು ದೊಡ್ಡ ವಿಷಯ, ನಾವ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ ಈ ತರ ಒಂದು ವಿಷಯ ಆಗುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಸಂತೋಷ ಪಡ್ತಾರೆ. ಗಿಲ್ಡ್ವಾಂಗ್ ಫಸ್ಟ್ ಇದನ್ನ ಅಪ್ಪಗೆ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಮೊಂಗೆ ಹತ್ರ ಹೋಗಿ ವಿಷಯನ ಹೇಳ್ತಾನೆ. ಅಪ್ಪ, ಈ ಪ್ರಿನ್ಸ್ ಚೆಂಗ್ಗೆ ಶಿಕ್ಷೆ ಕೊಟ್ಟಾಯ್ತು, ಅವನನ್ನ ಊರ್ ಬಿಟ್ಟು ಆಚೆ ಕಳಿಸ್ತಾ ಇದಾರಂತೆ, ಇದೆಲ್ಲ ನಾವು ಸಂತೋಷ ಪಡ್ಬೇಕಾಗಿರೋ ಟೈಮ್ ಅಪ್ಪ, ಬನ್ನಿ ನಿಮ್ ಕಣ್ತುಂಬ ನೋಡಿರ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪನೆಲ್ಲ ಕರ್ಕೊಂಡ್ ಹೋಗ್ತಾರೆ. ಇನ್ನೊಂದ್ ಕಡೆ ಪ್ರಿನ್ಸ್ ಚೆಂಗ್ ನ ಊರಿಂದ ಹೊರಗಡೆ ಹಾಕ್ಬೇಕು ಅಂತ ನೋಡ್ತಾರಲ್ವಾ, ಅದನ್ನ ಊರ್ ಜನಗಳ ಮುಂದೆನೆ ಕರ್ಕೊಂಡ್ ಹೋಗೋದು, ಅಲ್ಲಿರೋರೆಲ್ಲ ಅವ್ನ ಮೇಲೆ ಕಲ್ ಬಿಟ್ಟು ಹೊಡಿತಾ ಇರ್ತಾರೆ. ಅವ್ನಿಗಂತೂ ಫುಲ್ ಬ್ಲಡ್ ಬರ್ತಾ ಇರುತ್ತೆ, ನಾನೇನು ಮಾಡಿಲ್ಲ ಅಂತ ಗುಣಗಾಡ್ಕೊಂಡೆ ಹೋಗ್ತಾ ಇರ್ತಾನೆ. ಈಗ ಹಂಗೆ ತಲೆ ಮೇಲೆ ಎತ್ತಿ ನೋಡ್ತಾನೆ, ನೋಡಿ ಅಲ್ಲಿ ಮೊಂಗೆ ಕೂತಿರ್ತಾರ, ಹಂಗೆ ಗಾಂಭೀರ್ಯವಾಗಿ ಕಾಲ್ ಮೇಲೆ ಕಾಲ್ ಹಾಕೊಂಡು ಇವನ ಹತ್ರ ಹೇಳ್ಕೊಂಡ್ ಹೋಗ್ತಾರೆ. ನೋಡಿದ ತಕ್ಷಣ ಇವನ್ಗೆ ಹೊಟ್ಟೆಲಿರೋ ಕರಳೆಲ್ಲ ಅಳ್ಳಾಡಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಮೊಂಗೆ ನೀನಾ ಅಂತ ಹೇಳ್ಬಿಟ್ಟು ಶಾಕಿಂಗ್ ಆಗಿ ನೋಡ್ತಾರೆ. ಅಷ್ಟೇ ಅಲ್ಲ, ಪಕ್ಕದಲ್ಲಿರೋ ಫ್ರೆಂಡ್ಸ್ ನೆಲ್ಲ ನೋಡಿದ್ಮೇಲೆ ಇವರೆಲ್ಲ ಕೇಳ್ಕೆ ಮನೆಯಲ್ಲಿ ಕೆಲ್ಸದವ್ರ ತರ ವೇಷ ಹಾಕೊಂಡು ಸುತ್ತಾ ಇದ್ರಲ್ವಾ, ಇವ್ರನ್ನ ನೋಡಿದ ತಕ್ಷಣ ಇವ್ನ್ಗೆ ಅರ್ಥ ಆಗೋಯ್ತು ಇದೆಲ್ಲ ಪ್ಲಾನ್ ಡೇ ಅಂತ. ಅದ್ರಲ್ಲೂ ಮುಖ್ಯವಾಗಿ ಗಿಲ್ಡ್ವಾಂಗ್ ನ ನೋಡಿದ ತಕ್ಷಣ ಶಾಕೆ ಆಗ್ಬಿಡ್ತಾನೆ. ಪೆದ್ದಾಗಿ ಹೆಂಗ್ ಆಡ್ತಾ ಇದ್ದ, ಇಲ್ಲಿ ನೋಡಿದ ಇತ್ರ ಗಾಂಭೀರ್ಯವಾಗಿ ನಿಂತಿರ್ತಾನ, ಹಂಗೆ ಅದನ್ನ ನೋಡಿ ಶಾಕ್ ಅಲ್ಲಿ ಇರ್ತಾನೆ. ಈಗ ಇವನ್ಗೆ ಇಲ್ಲಿ ಬೀಳ್ತಾ ಇರೋ ಏಟೆಲ್ಲ ನೋವಾಗ್ತಾ ಇಲ್ಲ, ಇವ್ರ ಈ ತರ ನನ್ನ ನಂಬಿಸಿ ಯಾಮಾರ್ಸಿ ಈ ತರ ಒಂದು ಸಾಯೋ ಸ್ಥಿತಿಗೆ ತಂದ್ಬಿಟ್ರಲ್ಲ ಅಂತ ನೋವು ಪಡ್ತಾ ಇರ್ತಾನೆ. ಅದ್ರಲ್ಲೂ ಮೊಂಗೆ ಅಂದ್ರೆ ಈ ಪ್ರಿನ್ಸ್ ಚೆಂಗ್ ಅರೆಸ್ಟ್ ಮಾಡಿರ್ಬೇಕಾದ್ರೆ ಮೊಂಗೆ ಹೇಳಿರ್ತಾರಲ್ಲ, ನನ್ನ ಸಾಧಾರಣವಾಗಿ ನೀವು ತೂಕ ಮಾಡ್ಬೇಡಿ, ನಾನ್ ಇದಕ್ಕೆ ಸೇಡ್ ತೀರ್ಸ್ಕೊಂತೀನಿ ಅಂತ ಹೇಳ್ಬಿಟ್ಟು ಒಂಥರ ಕೋಪದಿಂದಾನೆ ಹೇಳ್ಬಿಟ್ಟು ಹೋಗಿರ್ತಾರಲ್ಲ, ಅದೀಗ ಅವ್ರಿಗೆ ನೆನ್ಪು ಬಂದಿದ ತಕ್ಷಣ ನೀನ್ ಅನ್ಕೊಂಡಿದ್ ಮಾಡೇ ಬಿಟ್ಟ ಮೊಂಗೆ ಅಂತ ಹೇಳ್ಬಿಟ್ಟು ಹಂಗೆ ಅವ್ನಿಗೆ ಕೋಪ ಬರುತ್ತೆ. ಹಂಗೆ ಈಗ ಊರ್ ಬಿಟ್ಟು ಹೊರಗಡೆ ಕಳಿಸ್ತಾರೆ ಅಂತ ಹೇಳಿದ್ಮೇಲೆ ಅಲ್ಲಿ ಊರು ಆಚೆ ಯಾವ್ದೋ ಒಂದು ಒಂಟಿ ಮನೆ ಅಂತ ಕಾಣಿಸುತ್ತೆ, ಅಲ್ಲೇ ಎತ್ಕೊಂಡೋಗಿ ಬಿಸಾಕ್ತಾರೆ ಇವನನ್ನ. ಅಲ್ಲೇ ಈ ಪ್ರಿನ್ಸ್ ಚೆಂಗ್ ಊಟ ನೀರಿಲ್ದೆ ಸಾಯ್ಬೇಕೇನೋ ಈ ತರ ಒಂದು ಕಠಿಣವಾದ ಶಿಕ್ಷಣ ಕೊಟ್ಟಿರ್ತಾರೆ. ಇನ್ನೊಂದ್ ಕಡೆ ಗಿಲ್ಡ್ವಾಂಗ್ ಅವರೆಲ್ಲ ಮಾತಾಡ್ಕೊಳ್ತಾರೆ, ನಾವು ನಮ್ ಜಾಗ ಅಂದ್ರೆ ಉಕ್ವರಿಗೆ ಹೊರಟೋಗೋಣ, ನಮ್ ಜಾಗ ಅದೇ ಅಲ್ವಾ ಅಂತ ಹೇಳ್ತಾರೆ. ಅಂದ್ರೆ ಫಸ್ಟ್ ಗಿಲ್ಡ್ವಾಂಗ್ ಅವ್ರ ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಿದ್ರಲ್ಲ ಆ ಜಾಗ, ಇವರು ತುಂಬಾನೇ ಸಂತೋಷವಾಗಿಂದ ಆ ಜಾಗಕ್ಕೆ ಬರ್ತಾರೆ. ಅಲ್ಲಿರೋ ಜನ ಎಲ್ಲ ಮೊಂಗೆನ ನೋಡಿದ ತಕ್ಷಣ ತುಂಬಾ ಸಂತೋಷ ಪಡ್ತಾರೆ. ಯಜಮಾನ್ರೆ ಬಂದ್ಬಿಟ್ರ, ನಮ್ಮೂರ್ಗೆ ಬಂದ್ಬಿಟ್ರ ಅಂತ ಹೇಳ್ಬಿಟ್ಟು ಎಲ್ಲರೂ ತುಂಬಾನೇ ಜೈಕಾರ ಹಾಕೊಂಡು ತುಂಬಾ ಸಂತೋಷ ಪಡ್ತಾರೆ. ಎಪ್ಸನ್ ಅವ್ರ ಅಪ್ಪ ಅಮ್ಮ ಅಂತೂ ತುಂಬಾನೇ ಎಮೋಷನಲ್ ಆಗ್ಬಿಡ್ತಾರೆ. ಆ ಜಾಗಕ್ಕೆ ಈಗ ಗವರ್ನರ್ ಬರ್ತಾರೆ. ಮೊಂಗೆನ ನೋಡಿ ಹೇಳ್ತಾರೆ, ನಾನ್ ಬಂದ್ರೆ ಕೂಡ ಈ ಜನ ಎಲ್ಲ ಅಷ್ಟು ಸಂತೋಷ ಪಡೋದಿಲ್ಲ, ನೀನ್ ಬಂದಿದ ತಕ್ಷಣ ನೋಡಿ ಜನ ಎಲ್ಲ ಎಷ್ಟು ಸಂತೋಷ ಪಡ್ತಾರೆ, ನಿನ್ನಂತವ್ರು ಈ ತರ ಒಂದು ಜನಗಳಿಗೆ ಬೇಕಾಗಿರೋದು ಅಂತ ಹೇಳಿ ತುಂಬಾನೇ ಸಂತೋಷ ಪಡ್ತಾರೆ. ಈಗ ಅವ್ರಿರೋ ಜಾಗದಲ್ಲೇ ಕುತ್ಕೊಂಡು ಎಲ್ಲರೂ ಕುಡ್ಕೊಂಡು ತುಂಬಾನೇ ಸಂತೋಷವಾಗಿರ್ತಾರೆ. ಹೇಳ್ಬೇಕಂದ್ರೆ ಮೊಂಗೆ ಮುಖದಲ್ಲಿ ಇವಾಗ ಒಂದು ಪೂರ್ತಿ ಸಂತೋಷ ಕಾಣಿಸ್ತಾ ಇರೋದು. ಈಗ ಗವರ್ನರ್ ಹೇಳ್ತಾರೆ, ಹೆಂಗೋ ಅನ್ಕೊಂಡಾಗೆ ನಾವೆಲ್ಲರೂ ಸೇರಿ ನಮ್ ಜಾಗಕ್ಕೆ ಬಂದ್ಬಿಟ್ವಿ, ನಾವ್ ಯಾವಾಗೂ ನಮ್ಗೆ ಅಂತ ಒಂದ್ ಹೆಸರು ಇಲ್ದೆ ಇರಕ್ಕಾಗತ್ತಾ, ನಮ್ ಗ್ರೂಪ್ಗೆ ಅಂತ ನಾವ್ ಒಂದ್ ಹೆಸರು ಇಟ್ಕೋಬೇಕು, ಅವಾಗ್ಲೇ ಹಿಸ್ಟ್ರಿ ನಮ್ ಬಗ್ಗೆ ಮಾತಾಡೋದು, ನಮ್ ಗ್ರೂಪ್ಗೆ ಏನ್ ಹೆಸರು ಇಕ್ಕಣ ಅಂತ ಕೇಳಿದಾಗ ಮೊಂಗೆ ಹೇಳ್ತಾರೆ, ನಮ್ ಗ್ರೂಪ್ ಮಾತ್ರ ಹೆಸರಲ್ಲ, ನಮ್ಗೆ ಅಂತ ಒಂದು ಆರಿಜಿನ್ ಇಟ್ಕೋಬೇಕು, ಇದು ನಮ್ ಶಾಶ್ವತವಾದ ಜಾಗ ಅಂತ ನಾವ್ ಒಂದು ಜಾಗನ ಸೆಲೆಕ್ಟ್ ಮಾಡ್ಕೋಬೇಕು ಅಂತ ಅಲ್ಲಿರೋ ಒಂದು ಜಾಗ ಮೇಲೆ ಹೋಂಗ್ ಅಂತ ಹೇಳ್ಬಿಟ್ಟು ಬರೀತಾರೆ. ಹೋಂಗ್ ಅಂದ್ರೆ ಸೌಂಡ್ ಅಂತ ಅರ್ಥ. ನಾವ್ ಮಾತಾಡೋವಾಗ ಸೌಂಡ್, ಕೂತ್ಕೊಳ್ಳೋವಾಗ ಸೌಂಡ್, ನಿಂತ್ಕೊಳ್ಳೋವಾಗ ಸೌಂಡ್, ಊಟ ಮಾಡ್ಕೊಳ್ಳೋವಾಗ ಸೌಂಡ್, ಪ್ರತಿ ಒಂದ್ರಲ್ಲೂ ಸೌಂಡ್ ಬರುತ್ತೆ, ಆತರ ಸೌಂಡ್ ಬರೋ ಹೆಸರೇ ನಮ್ದು ಅಂತ ಹೇಳ್ತಾರೆ. ಇದನ್ನ ನೋಡಿ ಎಲ್ಲರೂ ತುಂಬಾನೇ ಖುಷಿ ಪಡ್ತಾರೆ. ನಮ್ಗೆ ಈ ತರ ಒಂದ್ ಹೆಸರು ಅಂತ ಹೇಳ್ಬಿಟ್ಟು ಎಲ್ಲರೂ ಚೇಂಜ್ ಮಾಡಿ ಅವರ ಹೆಸರುಗಳನ್ನ ಕರ್ಕೊಂತಾ ಇರ್ತಾರೆ. ಹೋಂಗ್ ಗಿಬ್ಸನ್, ಹೋಂಗ್ ಗಿಲ್, ಹೋಂಗ್ ಮಾಂಗ್ ಅಂತ ಹೇಳ್ಬಿಟ್ಟು ಎಲ್ಲ ಹೆಸರುಗಳನ್ನ ಕರ್ಕೊಂತಾ ಇರ್ತಾರೆ. ಈಗ ಮೊಂಗೆ ಗಿಲ್ಡ್ವಾಂಗ್ ನ ನೋಡಿ ಹೇಳ್ತಾರೆ, ನೀನು ಯಾವಾಗೂ ಮನೆ ಹೆಸರಿಲ್ದೆ ಇರ್ತೀಯಾ, ಇನ್ಮೇಲೆ ನಿನ್ಗೆ ಹೋಂಗ್ ಗಿಲ್ಡ್ವಾಂಗ್ ಅಂತ ಹೆಸರು, ಅದೇ ನಿನ್ ಶಾಶ್ವತವಾದ ಹೆಸರು ಅಂತ ಹೇಳ್ತಾರೆ. ಅದ್ರಲ್ಲಿ ಇವ್ರಿಗೆ ಅಂತ ಒಂದು ಆರಿಜಿನ್ ಫಿಕ್ಸ್ ಮಾಡ್ಕೋಬೇಕಲ್ಲ, ಆ ಜಾಗವಾಗಿ ಇಕ್ವರಿನ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಅವ್ರ ಈ ಜಾಗಕ್ಕೆ ಬರೋದಕ್ಕೂ ಮುಂಚೆ ಯಾರೋ ಬೇರೆ ಒಬ್ರು ಮಂತ್ರಿಗಳ ಹತ್ರ ಕೆಲ್ಸದಾಳಗ್ಲ ಕೆಲಸ ಮಾಡ್ತಾ ಇದ್ರು. ಆದ್ರೆ ಇಲ್ಲಿ ಕೈ ಬಿಟ್ಟಿರೋ ಜಾಗ ಅಂತ ಹೇಳ್ಬಿಟ್ಟಲ್ವಾ ಅವ್ರು ಇಲ್ಲಿ ಬಂದಿದ್ದು. ಇಲ್ಲಿ ಬಂದ್ಮೇಲೆನೆ ಅವ್ರಿಗೆಂತ ಒಂದು ಹೆಸರೆಲ್ಲ ಬಂದಿದ್ದು, ಅವ್ರೊಂದು ಸಂಸ್ಥಾನ ತರ ಸ್ಟಾರ್ಟ್ ಆಗಿದ್ದು. ಸೊ ಈ ಜಾಗನೇ ನಮ್ದು ಅಂತ ಫಿಕ್ಸ್ ಮಾಡ್ಕೊಳ್ತಾರೆ. ಸೊ ಈಗ ಮೊಂಗೆ ಅವ್ರ ಗ್ಯಾಂಗು ಆಸ್ ಯೂಶುವಲ್ ಫಸ್ಟ್ ಹೆಂಗಿದ್ರು ಆತರ ಒಂದು ಗ್ಯಾಂಗ್ ಆಗಿ ಫಾರ್ಮ್ ಆದ್ರು. ಇನ್ನು ಮುಂದೆ ಈ ಗ್ಯಾಂಗ್ ಇದೇ ತರ ಇರುತ್ತಾ, ಇಲ್ಲ ಏನೆಲ್ಲ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡಿದ್ರು ಅಂತ ನಾವು ನೆಕ್ಸ್ಟ್ ಪಾರ್ಟ್ಸ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದಲ್ಲ. ಇದೇ ತರ ಈ ಸೀರೀಸ್ ನ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ನಿಮ್ಮನ್ನ ಪಾರ್ಟ್ 9 ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.